ಆತ್ಮೀಯ ವಿದ್ಯಾರ್ಥಿಗಳಿಗೆಲ್ಲ ನಮಸ್ಕಾರ. ನಾವು ಹಿಂದಿನ ತರಗತಿಯಲ್ಲಿ ದ್ವಿತೀಯ PUC ಕನ್ನಡ ಪಠ್ಯದ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕೃಷ್ಣೇಗೌಡನ ಆನೆಯ ಕಥೆಯನ್ನು ನೋಡ್ತಾ ಇದ್ವಿ. ಅದರ ಮೊದಲ ಅಧ್ಯಾಯವನ್ನು ನೋಡಿದ್ವಿ. ಮೊದಲ ಅಧ್ಯಾಯದಲ್ಲಿ ನಾವು ಸಣ್ಣ ರೀಕ್ಯಾಪ್ ತಗೊಳ್ಳೋದಾದ್ರೆ, ಲೇಖಕರು ಅಥವಾ ನಿರೂಪಕರು ತಮ್ಮ ಜೀಪ್ ರಿಪೇರಿ ಮಾಡ್ತಿರ್ತಾರೆ. ಆಗ ಆ ಸ್ಥಳಕ್ಕೆ ಯಾರು ಬರ್ತಾರೆ, ಬಂದವನು ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟಿನ ಲೈನ್ಮನ್ ಆಗಿರ್ತಾನೆ. ಅವನು ಕೊಡ್ಲಿ ಇಸ್ಕೊಂಡು ಹೋಗಿ ಬಂದಿರ್ತಾನೆ. ಕೊಡ್ಲಿ ಯಾಕೆ ಅಂತ ಕೇಳಿದಾಗ, ಆ ಆನೆ ಅಲ್ಲೆಲ್ಲೋ ಒಂದು ಮರ ಕೊಂಬೆ ಬೀಳಿಸ್ಬಿಟ್ಟಿದೆ ತಂತಿ ಮೇಲೆ, ಅದನ್ನು ಕ್ಲಿಯರ್ ಮಾಡಬೇಕು ಅಂತ ಅದಕ್ಕೆ ಕಾರಣವನ್ನು ಕೊಡ್ತಾನೆ. ಆಮೇಲೆ ಅದು ಕೊಡ್ಲಿ ಎಲ್ಲಿದೆ ಅಂತ ತೋರಿಸಿ ಅವರು ತಮ್ಮ ಕೆಲಸವನ್ನು ಮುಂದುವರಿಸ್ತಾರೆ. ಕೊಡ್ಲಿ ಸಿಕ್ತು ಸರ್ ಅಂತ ಹೇಳಿ ಅವನು ತಗೊಂಡೋಗ್ತಾನೆ. ತಗೊಂಡೋದವನು ಮತ್ತು ವಾಪಸ್ ಕೊಡೋಕ್ಕೇನು ಬರಲ್ಲ. ವಾಪಸ್ ಕೊಡಕ್ಕೆ ಬರಲ್ಲ ಅನ್ನುವಾಗ ಒಂದೆರಡು ಸಂಗತಿಗಳನ್ನು ಹೇಳ್ತಾರೆ ಅವರು. ಏನು, ವಾಪಸ್ಸು ಅದು ತೀರಾ ಅದನ್ನು ಹುಡುಕಿ ದುರ್ಗಪ್ಪನ ಹತ್ರ ಕೊಡ್ಲಿ ಈಸ್ಕೊಳ್ಳೋಷ್ಟು ಅಮೂಲ್ಯವಾದ ವಸ್ತು ಏನಲ್ಲ, ಆಗಿರ್ಲಿಲ್ಲ ಅದು. ಯಾಕೆಂದ್ರೆ ಅದು ಕೊಡ್ಲಿಯೂ ಆಗಿರ್ಲಿಲ್ಲ ಅಂತ ಹೇಳ್ತಾರೆ. ಏನಾಗಿರುತ್ತೆ, ಅವರು ಮನೆಯ ಕೆರೆ ಕೆಲಸಕ್ಕೆ ಅಂತ ಬಂದಿದ್ದ ಮಣ್ಣು ಒಡ್ರು ಆ ಕೊಡ್ಲಿ ಈಸ್ಕೊಂಡು ಅದನ್ನ ಎರ್ರಬಿರಿ ಜಪ್ಪಿ ಅಥವಾ ಬಡ್ದು ಅದು ಮುಖಾಮುಖಿ ಕಾಣದಂಗೆ ಆಗಿರ್ತದೆ. ಅದನ್ನು ಕೊಡ್ಲಿ ಅನ್ನೋ ಬದಲು ಈಗ ಅದನ್ನ ಸುತ್ತಿಗೆ ಅಂತ ಕರಿಬಹುದು ಅನ್ನೋ ತರದಲ್ಲಿ ಹೇಳ್ತಾರೆ. ಅಷ್ಟೇ ಅಲ್ಲ, ಕೃಷ್ಣೇಗೌಡನ ಆನೆಯ ವಿಚಾರ ಕೂಡ ಅಲ್ಲಿ ಖಚಿತಾಗಿ ಪ್ರಸ್ತಾಪ ಆಗತ್ತೆ. ಮುಂದುವರಿಸಿ ನಾವು ಎರಡನೇ ಅಧ್ಯಾಯ ನೋಡೋದಾದ್ರೆ, ಎರಡನೇ ಅಧ್ಯಾಯದಲ್ಲಿ ಸ್ವಲ್ಪ ನಾನು ಈ ಯೂಟ್ಯೂಬ್ ಕ್ಲಾಸ್ಗಳನ್ನ ಮಾಡ್ತಿರೋದೇ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಉದ್ದೇಶದಿಂದ ಲಾಭ ಆಗಲಿ ಅನ್ನೋ ಕಾರಣಕ್ಕೆ, ಅಥವಾ ಪ್ರಯೋಜನಕ್ಕೆ ಬರಲಿ ಅನ್ನೋ ಕಾರಣಕ್ಕೆ. ಹಾಗಾಗಿ ನಾನು ಪ್ರಶ್ನೆಗಳು ಎಲ್ಲೆಲ್ಲಿ ಇದಾವೆ ಅನ್ನೋದನ್ನ ಹೇಳ್ತೀನಿ. ನಿಮ್ಗೆ ಈಗಾಗಲೇ ಗೊತ್ತಿದೆ, ಒಂದಷ್ಟು ಸಿಲೆಬಸ್ ಅನ್ನ ಇಲಾಖೆ ಕಡಿತಗೊಳಿಸಿದೆ. ಆದರೆ ಕೃಷ್ಣೇಗೌಡನ ಆನೆಯನ್ನು ಕಡಿತಗೊಳಿಸಿಲ್ಲ. ಯಾಕೆಂದ್ರೆ ಅದು ಒಂದೇ ಕಥೆ ಆಗಿರೋದ್ರಿಂದ ಅದನ್ನ ಮುಕ್ಕು ಮಾಡೋದಕ್ಕೆ ಅಥವಾ ಭಗ್ನ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಸ್ವಲ್ಪ ತುಂಡರಿಸಿ ಕೊಟ್ಟು ಅರ್ಧ ಕಥೆ ಓದಿ ಅಂತ ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಎರಡನೇದು, ಪರೀಕ್ಷೆಯ ದೃಷ್ಟಿಯಿಂದ ಅಥವಾ ಪ್ರಶ್ನೆ ಪತ್ರಿಕೆ ಸ್ವರೂಪದ ದೃಷ್ಟಿಯಿಂದ ಕೂಡ 20 ಅಂಕಗಳಿಗೆ ಕೃಷ್ಣೇಗೌಡನ ಆನೆ ಪಠ್ಯದಿಂದ ಪ್ರಶ್ನೆಗಳು ಬರಲೇಬೇಕು ಅನ್ನೋ ಕಾರಣಕ್ಕೆ ಅದು ಪೂರ್ಣವಾಗಿರುತ್ತೆ. ಈ ಎರಡನೇ ಅಧ್ಯಾಯದಲ್ಲಿ ಸ್ವಲ್ಪ ಹೆಚ್ಚು ಪ್ರಶ್ನೆಗಳಿವೆ. ಅದು 1 ಅಂಕದ 2 ಅಂಕದ 2-3 ವಾಕ್ಯಗಳಲ್ಲಿ ಬರೆಯುವ ಅಥವಾ 1 ಅಂಕದ ಪೂರ್ಣ ವಾಕ್ಯದಲ್ಲಿ ಬರೆಯುವ, ಹಾಗೆ 3 ಅಂಕದ ಸಂದರ್ಭಗಳು ಮತ್ತು 4 ಅಂಕದ ದೀರ್ಘ ಪ್ರಶ್ನೆಗಳು. ಈ 4 ತರದ ಅತಿ ಹೆಚ್ಚು ಪ್ರಶ್ನೆಗಳು ಎರಡನೇ ಅಧ್ಯಾಯದಲ್ಲಿ ಇದೆ. ನೀವೊಂದ್ಸರಿ ಪಠ್ಯಪುಸ್ತಕವನ್ನು ತೆಗೆದು ನೋಡಿದ್ರೆ ಅದು ಗೊತ್ತಾಗುತ್ತೆ. ನೋಡಿ, ಎರಡನೇ ಅಧ್ಯಾಯ ಎಲ್ಲಿಂದ ಆರಂಭ ಆಗುತ್ತೆ ಅಂದ್ರೆ, ದುರ್ಗಪ್ಪ ಹಾಗಾದರೆ ಕೊಡಲಿ ತಗೊಂಡು ಎತ್ತ ಹೋದ, ಚಿಂತಿಸಿದಾಗಲೆಲ್ಲ ನನಗೆ ಅವನು ಕೃಷ್ಣೇಗೌಡರ ಆನೆಯನ್ನು ದೂಷಿಸಿದ್ದು ನೆನಪಿಗೆ ಬರುತ್ತಿತ್ತು. ಯಾಕಂದ್ರೆ ಅವನು ಹಾಗೆ ಸಾಂದರ್ಭಿಕವಾಗಿ ಹೇಳಿರ್ತಾನೆ. ಏನಂತ, ಕೊಡ್ಲಿ ಯಾಕೋ ಅಂದಾಗ, ಅದೇ ಸರ್ ಒಂಚೂರು ಲೈನ್ ಕ್ಲಿಯರ್ ಮಾಡ್ಬೇಕಿತ್ತು, ಆ ದರಿದ್ರ ಕೃಷ್ಣೇಗೌಡನ ಆನೆ ಎಲ್ಲೋ ಮರ ಬೀಳಿಸ್ಬಿಟ್ಟಿದೆ ಅಂತ ಅಂದಿರ್ತಾನೆ. ಅವ್ರು ಕೇಳಿರ್ತಾರೆ ಏನಂತ, ಹಾಗೆ ಬೀಳ್ಸಿದ್ರೆ ಕರೆಂಟ್ ಹೊಡೆಯೋದಿಲ್ವೇನೋ ಅದಕ್ಕೆ ಅಂತ. ಅದಕ್ಕೆ ಅವನು ಸಮರ್ಥನೆನೂ ಕೊಟ್ಟಿರ್ತಾನೆ, ಇಲ್ಲ ನಾವು ಲೈನ್ ತೆಗೆದಿದ್ವಿ, ಕರೆಂಟ್ ಇರ್ಲಿಲ್ಲ, ಆ ಹೊತ್ತಿಗೆ ಹಿಂಗಾಗಿದೆ, ಇಲ್ಲ ಅಂದ್ರೆ ಅದು ಇಷ್ಟೊತ್ತಿಗೆ ಸತ್ತೋಗಿರೋದು ಕರೆಂಟ್ ಹೊಡೆದು ಅನ್ನೋ ತರದಲ್ಲಿ ಹೇಳಿರ್ತಾನೆ. ಬೇರೆ ಯಾವುದೇ ಆನೆಯ ವಿಚಾರಗಳನ್ನ ಹಿಂದಿನ ಅಧ್ಯಾಯದಲ್ಲಿ ಅಥವಾ ಮೊದಲನೇ ಅಧ್ಯಾಯದಲ್ಲಿ ಲೇಖಕರು ತೋರಿಸಿಲ್ಲ. ಇಲ್ಲಿ ಅದನ್ನು ಮುಂದುವರಿಸ್ತಾರೆ. ಕೃಷ್ಣೇಗೌಡನ ಆನೆ ಕಾಡಿನಿಂದ ಹಿಡಿದು ತಂದು ಪಳಗಿಸಿದ ಆನೆ ಅಲ್ಲ, ಅದು ಘಟ್ಟದ ಕೆಳಗಿದ್ದ ಗೂಳೂರು ಮಠದ ಆನೆ ಹಾಕಿದ ಮರಿಯೇ ಕೃಷ್ಣೇಗೌಡನ ಬಳಿ ಇದ್ದ ಈ ಆನೆ ಅಂತ ಹೇಳ್ತಾರೆ. ಅದು ಇಷ್ಟು ವಿವರಣೆಗಳನ್ನು ಕೊಡ್ತಾರೆ. ನೋಡಿ, ಈ ಭಾಗದಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳಿದೆ. 1 ಅಂಕದ ಪ್ರಶ್ನೆ ಇದೆ, ಆಮೇಲೆ 2 ಅಂಕದ ಪ್ರಶ್ನೆ ಇದೆ, ದೀರ್ಘ ಪ್ರಶ್ನೆ ಕೂಡ ಇದೆ. ಮತ್ತು ಇದೇ ಮೊದಲನೇ ಪ್ಯಾರಾದಲ್ಲಿ, ಅಥವಾ ನಿಮಗೆ ಆ ಪೇಜ್ ನಂಬರ್ ಲೆಕ್ಕದಲ್ಲಿ ಹೇಳೋದಾದ್ರೆ, ಪೇಜ್ ನಂಬರ್ 153ರಲ್ಲಿ ಸುಮಾರು 8 ಪ್ರಶ್ನೆಗಳಿದೆ. 8 ಪ್ರಶ್ನೆಗಳಿಗೆ ಉತ್ತರಗಳಿದೆ ಒಂದು ಪುಟದಲ್ಲಿ. ಅಂದ್ರೆ 1 ಅಂಕದ 4 ಪ್ರಶ್ನೆಗಳು, 2 ಅಂಕದ 2 ಪ್ರಶ್ನೆಗಳು ಮತ್ತು 4 ಅಂಕದ 2 ಪ್ರಶ್ನೆಗಳು. ಇಲ್ಲಿ ಸಂದರ್ಭಗಳು ಯಾವ ಇಲ್ಲ ಈ ಪುಟದಲ್ಲಿ. ಅದು ಇಲ್ಲಿ ಗುರುತು ಮಾಡಿದ್ರಿಂದ ನಿಮಗೆ ಆ ಸಂಖ್ಯೆ ಹೇಳಿದೆ ಅಷ್ಟೇ. ಆ ಸಂಖ್ಯೆಗಳನ್ನ ನೀವು ಲೆಕ್ಕಕ್ಕೆ ಇಟ್ಕೋಬೇಡಿ. ಆದ್ರೆ ಹೆಚ್ಚು ಪ್ರಶ್ನೆಗಳಂತೂ ಈ ಅಧ್ಯಾಯದಲ್ಲಿ ಇರೋದು ನಿಜ. ಏನೇನು ವಿಚಾರಗಳನ್ನು ಹೇಳ್ತಾರೆ ಅಂದ್ರೆ, ಕೃಷ್ಣೇಗೌಡನ ಆನೆ ಹೇಗೆ ಮೂಡಿಗೆರೆಗೆ ಬಂತು, ಈಗ ಮೂಡಿಗೆರೆಯಲ್ಲಿದೆ, ಮೂಡಿಗೆರೆಗೆ ಹೇಗೆ ಬಂತು ಅನ್ನುವ
ವಿಚಾರಗಳನ್ನ ಹೇಳ್ತಾರೆ. ಹೇಗ್ ಬಂತು ಅಂದ್ರೆ ಅದು ಕಾಡಾನೆ ಏನಲ್ಲ, ಕಾಡಿನಿಂದ ತಂದು ಪಳಗಿಸಿದ ಆನೆ ಕೂಡ ಅಲ್ಲ. ಒಂದು ಘಟ್ಟದ ಕೆಳಗೆ ಗೂಳೂರು ಮಠ ಅಂತ ಒಂದಿತ್ತು. ಆ ಮಠದಲ್ಲಿ ಈ ಆನೆ ಇತ್ತು. ಮಠಕ್ಕೆ ತಾನೇ ಈ ಆನೆ ಹೇಗೆ ಬಂತು ಅಂದ್ರೆ ಅದರ ಹಿರಿಯ ಆನೆಯ ಮರಿ ಇದು. ಹಾಗಾಗಿ ಇದು ಹುಟ್ಟಿದ್ದೇ ಮಠದಲ್ಲಿ. ಅಂದ್ರೆ ಇದು ಸಂಪೂರ್ಣ ಬೆಳೆದಿರೋದೆಲ್ಲ ಮನುಷ್ಯರ ನಡುವೆ, ಅಂದ್ರೆ ಊರಲ್ಲಿ, ಕಾಡಿನಲ್ಲಲ್ಲ. ಹಾಗಾಗಿ ಅದು ಕಾಡಿನ ಪರಿಚಯವೇ ಇಲ್ಲ ಅಂತ ಲೇಖಕರು ಹೇಳ್ತಾರೆ. ಕಾಡಾನೆಗಳ ಬಗ್ಗೆ ಆಗಲಿ ಏನೂ ತಿಳುವಳಿಕೆ ಇರಲಿಲ್ಲವೆಂದು ಕಾಣುತ್ತದೆ ಆ ಆನೆಗೆ. ಆಮೇಲೆ ಮೂಡಿಗೆರೆಯಲ್ಲಿ ಅದು ಹೇಗಿತ್ತು ಅನ್ನೋದನ್ನು ಬಹಳ ಕುತೂಹಲಕರವಾಗಿ ವರ್ಣಿಸ್ತಾರೆ. ಅದು ಮೂಡಿಗೆರೆಯ ಪೇಟೆಗೆ ಎಷ್ಟೊಂದು ಒಗ್ಗಿತ್ತೆಂದರೆ ಯಾವ ಲಂಗುಲಗಾಮಿಲ್ಲದೆ ದನಕರುಗಳ ರೀತಿಯಲ್ಲಿ ಪೇಟೆಯೊಳಗೆ ತಿರುಗಿಕೊಂಡು ಇರುತ್ತಿತ್ತು. ಒಂದು ಬೀದಿ ನಾಯೋ ಒಂದು ಬೀಡಾಡಿ ದನವೋ ಎಷ್ಟು ಸಹಜವಾಗಿ ಇರಬಹುದು ಒಂದು ಊರಲ್ಲಿ, ಅಷ್ಟೇ ಸಹಜವಾಗಿ ಆನೆ ಇತ್ತು. ಬಹುಶಃ ಯಾರಿಗೂ ತೊಂದರೆ ಕೊಟ್ಟಿರ್ಲಿಕ್ಕಿಲ್ಲ. ಸ್ಕೂಲ್ ಮಕ್ಕಳು ಅಂದ್ರೆ ಸಣ್ಣ ಮಕ್ಕಳು ಅದರ ಹತ್ತಿರ ಬರಲು ಹೆದರುತ್ತಿದ್ದರಾದರು. ಅಂದ್ರೆ ಅದರ ಗಾತ್ರ ಇದೆಯಲ್ಲ, ಬೃಹತ್ ಗಾತ್ರ ಎಂತವ್ರಿಗೂ ಭಯ ಹುಟ್ಟಿಸ್ತದೆ. ಅದು ಏನು ಮಾಡದೇ ಇದ್ರು, ಏನು ತೊಂದರೆ ಕೊಡದೇ ಇದ್ರು. ಹಾಗಾಗಿ ಮಕ್ಕಳು ತೀರ ಹತ್ತಿರ ಹೋಗದೇ ಇದ್ರು, ದೂರದಿಂದಾನೇ ಅದರ ಹೆಸರು ಗೌರಿ ಅಂತ. ಗೌರಿ ಅದೊಂದು ಹೆಣ್ಣಾನೆ. ಆ ಗೌರಿ ಅಂತ ಕೂಗಿದ್ರೆ ಅದು ಸೊಂಡಿಲಾಡಿಸಿ ಪ್ರತಿಕ್ರಿಯೆ ಕೊಡೋದು, ಹಾಗಂತ ಹೇಳ್ತಾರೆ. ಆಮೇಲೆ ಅದರ ದಿನಚರಿ ಹೇಗಿತ್ತು ಅಂದ್ರೆ ದಾರಿ ಬದಿಯ ಪೆಟ್ಟಿಗೆ ಅಂಗಡಿಗಳವರು ಹಣ್ಣು, ಖರ್ಚಾದ ಬಾಳೆಗೊನೆಗಳ ದಿಂಡು, ಸಿಪ್ಪೆಗಳನ್ನು, ಜಜ್ಜಿದ ಹಾಳಾದ ಹಣ್ಣುಗಳನ್ನು ಅದಕ್ಕೆ ಕೊಡಲು ಇಟ್ಟಿರುತ್ತಿದ್ದರು. ಪ್ರತಿದಿನ ಒಂದು ಸರ್ಕಿಟ್ ಹೋದಂಗೆ ಹೋಗೋದು ಪೇಟೆ ಒಳಗೆ. ಅಂಗಡಿಗಳವರು, ತರಕಾರಿ ಅಂಗಡಿಯವರು, ಹಣ್ಣಿನ ಅಂಗಡಿಯವರು ಉಳಿದದ್ದು ಅಂದ್ರೆ ಆನೆ ತಿನ್ನಬಹುದಾದನ್ನ ಒಂದ್ ಕಡೆ ಇಟ್ಟಿರೋರು ಅದು ಹೋಗಿ ತಿನ್ನೋದು. ಹೀಗೆ ನಡೀತಾ ಇತ್ತು. ಅದಕ್ಕೊಂಥರ ಕಾಯಂ ಟೈಮ್ ಟೇಬಲ್, ಅದು ಪ್ರತಿದಿನ ಹೋಗೋದು. ಆಮೇಲೆ ಇಷ್ಟು ಹೇಳಿದ ಮೇಲೆ ಅವರು ಯಾಕೆ ಗೂಳೂರು ಮಠದಿಂದ ಮೂಡಿಗೆರೆಗೆ ಬಂತು ಅನ್ನೋ ಸಂಗತಿಯನ್ನು ಹೇಳ್ತಾರೆ. ಮಠದ ಜಗದ್ಗುರುಗಳನ್ನ ಜನ ಅಡ್ಡಪಲ್ಲಕ್ಕಿಯಲ್ಲಿ ತಮ್ಮ ಹೆಗಲ ಮೇಲೆಯೇ ಹೊರತೊಡಗಿದ್ದರಿಂದ, ಅಂದ್ರೆ ಹಿಂದೆ ಅಡ್ಡಪಲ್ಲಕ್ಕಿ ಆನೆಯ ಮೇಲೆ ಕೂರಿಸಿ ಜಗದ್ಗುರುಗಳನ್ನ ಮೆರವಣಿಗೆ ಮಾಡ್ತಿದ್ರು ಅಂತ ಕಾಣಿಸ್ತದೆ. ಈ ಭಕ್ತರುಗಳು, ಅನುಯಾಯಿಗಳು ಇರ್ತಾರಲ್ಲ, ಅನುಯಾಯಿಗಳು ಮೈ ಮೇಲೆ ಜಗದ್ಗುರುಗಳ ದೇವರು ಬಂದಂಗೆ ಬಂದು ಅವರು ತಮ್ಮ ಭಕ್ತಿಯನ್ನ ತೋರ್ಪಡಿಸೋಕೋಸ್ಕರ ತಮ್ಮ ಹೆಗಲ ಮೇಲೆಯೇ ಜಗದ್ಗುರುಗಳನ್ನು ಹೊತ್ಕೊಂಡು ಓಡಾಡಕ್ ಆರಂಭ ಮಾಡಿದ್ಮೇಲೆ ಪಾಪ ಆನೆ ನಿರುದ್ಯೋಗಿ ಆಗೋಯ್ತು ಅಂತ. ಆನೆಗಿದ್ದ ಕೆಲಸ ಅದು ಮಠದಲ್ಲಿ, ಅದು ಆ ಕೆಲಸವೂ ಇಲ್ದಂಗಾಯ್ತು. ಹೀಗಾಗಿ ಆನೆ ಒಂದು ರೀತಿಯಲ್ಲಿ ಮಠಕ್ಕೆ ಅಪ್ರಯೋಜಕವಾಗಿತ್ತು, ಸುಮ್ಮನೆ. ಆದ್ರೆ ಇದಕ್ಕಿದ್ದಂಗೆ ಆನೆನ ಎಲ್ಗೂ ಕಳಿಸ್ಬಿಡೋದಕ್ಕೆ ಸಾಧ್ಯ ಇಲ್ಲ, ಹಂಗಾಗಿ ಅನಿವಾರ್ಯವಾಗಿ ಸಾಕೊಂಡಿದ್ರು. ಆದ್ರೆ ಈ ಮಠದವರಿಗೆ ಆನೆ ಸಾಕೋದೇನು ಕಷ್ಟ ಆಗಿರ್ಲಿಲ್ಲ. ಅವರಿಗೆ ನಿಜವಾಗ್ಲೂ ಕಷ್ಟ ಆಗಿದ್ದೇನು ಅಂದ್ರೆ ಆನೆಯ ಮಾವುತನನ್ನ ಸಾಕೋದು. ಆನೆ ಕುದುರೆ ಹೆಂಗೋ ಅಥವಾ ದನದ ಹಾಗೆ ಯಾರು ಬೇಕಾದ್ರೂ ಹುಲ್ಲು ಹಾಕಿ ನೀರು ಕುಡಿಸಿ ನೋಡ್ಕೊಳ್ಳೋಂತ ಪ್ರಾಣಿ ಅಲ್ಲ. ಹಾಗಾಗಿ ಆನೆಗೆ ಒಬ್ಬ ಮಾವುತ ಇದ್ದ. ಅದನ್ನು ಚಿಕ್ಕ ವಯಸ್ಸಿನಿಂದ ಸಾಕಿದ್ದವನವನು, ನೋಡ್ಕೋತಿದ್ದವನವನು. ಅದರ ಎಲ್ಲ ಬೇಕು ಬೇಡಗಳು ಅವನಿಗೆ ಮಾತ್ರ ಅರ್ಥ ಆಗ್ತಿತ್ತು, ಅಥವಾ ಇವನು ಹೇಳಿದ್ದು ಮಾತ್ರ ಆನೆಗೆ ಅರ್ಥ ಆಗ್ತಿತ್ತು. ಹಾಗಾಗಿ ಮಾವುತ ಬೇಕು, ಮಾವುತ ಇದ್ದ. ಆ ಮಾವುತನ ಹೆಸರು ವೇಲಾಯುಧ. ಅವನೊಬ್ಬ ಮಲಯಾಳದ ಕಡೆಯವನು, ಕೇರಳದ ಕಡೆಯವನು. ಈ ಮಾವುತ ಬಹಳ ದೊಡ್ಡ ತಲೆನೋವಾಗಿದ್ದ ಮಠಕ್ಕೆ. ಯಾಕೆ ಅಂದ್ರೆ ಅವನಿಗೆ ಕುಡಿಯೋ ಚಟ, ಯಾವಾಗ್ಲೂ ಕುಡ್ಕೊಂಡೇ ಇರೋನು 24 ಗಂಟೆ. ಮತ್ತು ಆನೆ ಮಠದ ಆವರಣದಲ್ಲೇ ಇದ್ದಿದ್ರಿಂದ ಆನೆಯ ಜೊತೆಲೇ ಇವನು ಇರಬೇಕಾಗಿತ್ತು, ಆನೆಯ ಸುತ್ತಮುತ್ತಲೇ ಇವನು ಇರಬೇಕಾಗಿತ್ತು. ಮಠದ ಆವರಣದಲ್ಲಿ ಇವನು ಓಡಾಡ್ತಿದ್ದ. ಮಠದವರ ಸಮಸ್ಯೆ ಏನು ಅಂದ್ರೆ ಈ ಮಠದ ಸಾತ್ವಿಕ ವಾತಾವರಣಕ್ಕೆ ಇವನೊಂದು ಅಪಾಯ ಆಗ್ಬಿಟ್ನಲ್ಲ, ಯಾವಾಗ್ಲೂ ಕುಡ್ಕೊಂಡು ತೂರಾಡೋದು, ಅದರಿಂದ ಏನೇನೋ ಸಂಭವಿಸಿರ್ಬೋದು ಅವರ ಸಮಸ್ಯೆಗಳು. ಹಾಗಾಗಿ ಮಠದವ್ರು ಏನ್ ಮಾಡಿದ್ರು, ಒಂದು ಸಾರಿ ಇವನ್ ಕಾಟ ಸಹಿಸಲಾರದೆ ಅವನನ್ನು ಓಡಿಸಿದ್ರು, ಕೆಲಸದಿಂದ ಬಿಡಿಸಿ. ಓಡಿಸಿದ್ಮೇಲೆ ಅವನೇನೋ ಹೋದ ಊರಿಗೆ. ಆದ್ರೆ ಸಮಸ್ಯೆ ಆಗಿದ್ದು ಮಠದವರಿಗೆ, ವೇಲಾಯುಧನ್ಗಲ್ಲ. ಏನಾಯ್ತು, ಚಿಕ್ಕ ವಯಸ್ಸಿನಿಂದ ವೇಲಾಯುಧನ ನಿರ್ದೇಶನಗಳನ್ನ ಕೇಳಿಯೇ ಬೆಳೆದಿದ್ದ ಆನೆ ಗೌರಿ ಆಹಾರ ತಗೊಳ್ಳೋದನ್ನ ನಿಲ್ಲಿಸ್ತು. ಇದು ಒಂದು ರೀತಿ ಪೀಕಲಾಟಕ್ಕೆ ಬಂತು ಮಠಕ್ಕೆ. ಏನ್ ಮಾಡೋದು, ಯಾಕೆಂದ್ರೆ ಆನೆ ಮಠದಲ್ಲಿ ಸತ್ರೆ ಅದಕ್ಕೆ ವಿವರಣೆ ಕೊಡಬೇಕಾಗತ್ತೆ. ಮತ್ತು ಒಂದು ಸಾವು, ಅದು ಆನೆದಿರ್ಲಿ ಯಾರ್ದಿರ್ಲಿ, ಅದು ಅಪಶಕನ. ಅಷ್ಟೇ ಅಲ್ಲ, ಕಾನೂನುಗಳು ಅದಕ್ಕೆ ಕೆಲವು ತೊಡಕುಗಳನ್ನು ತರ್ತವೆ. ಯಾಕೆಂದ್ರೆ ಅದೊಂದು ವನ್ಯ ಪ್ರಾಣಿ, ಅದೊಂದು ನಾವು ಡೊಮೆಸ್ಟಿಕ್ ಎನಿಮಲ್ ಅಂತ ಕರಿತೀವಲ್ಲ, ಈ ಸಾಕು ಪ್ರಾಣಿಗಳು ದನ ಕುರಿ ಮೇಕೆ ತರ ಅಲ್ಲ. ಅದನ್ನು ಹೇಗೋ ವಿಲೇವಾರಿ ಮಾಡೋದಕ್ಕೆ. ಕೋಳಿ ಕುರಿ ದನ ಮನೆಗಳಲ್ಲಿ ಸತ್ರೆ ಅದಕ್ಕೆ ಯಾರು ವಿವರಣೆ ಕೇಳಲ್ಲ. ಆದ್ರೆ
ಆನೆ ಅನ್ನೋದು ಒಂದು ವನ್ಯಪ್ರಾಣಿ. ಒಂದು ವನ್ಯಪ್ರಾಣಿ ತೀರ್ಕೊಂಡ್ರೆ ಅದಕ್ಕೆ ವಿವರಣೆ ಕೊಡ್ಬೇಕಾಗತ್ತೆ ಅರಣ್ಯ ಇಲಾಖೆಗೋ ಅಥವಾ ಸರ್ಕಾರಕ್ಕೋ. ಇದೆಲ್ಲ ಸಮಸ್ಯೆ ಇದು. ಮತ್ತೆ ಈ ಆನೆ ಸತ್ತರೆ ಅದನ್ನ ಎತ್ಕೊಂಡೋಗೋದಾದ್ರು ಹೆಂಗೆ? ಸುಮ್ಮನೆ ಹೆಂಗೆ ಯೋಚನೆ ಮಾಡಿ ಲಾಜಿಕಲ್ ಆಗಿ. ಇವೆಲ್ಲ ಸಮಸ್ಯೆ. ಹಾಗಾಗಿ ಏನ್ ಮಾಡ್ತಾರೆ, ಅವನು ಹುಡ್ಕೊಂಡು ವಾಪಸ್ ಕರ್ಕೊಂಡ್ ಬರ್ತಾರೆ. ಯಾರನ್ನ? ವೇಲಾಯುಧನ್. ಯಾವಾಗ ಆನೆ ಈ ಮಟ್ಟದಲ್ಲಿ ಇರುವವರೆಗೆ ತಾನು ಅನಿವಾರ್ಯ ಅಂತ ವೇಲಾಯುಧನ್ಗೆ ಗೊತ್ತಾಯ್ತೋ, ಹಿಂದೆ ಎಷ್ಟು ಕಾಟ ಕೊಡ್ತಿದ್ನೋ ಅದಕ್ಕೆ ಜಾಸ್ತಿ ಕಾಟ ಕೊಡೋದು, ಅದಕ್ಕಿಂತ ಹೆಚ್ಚು ಇವರಿಗೆ ತೊಂದರೆ ಕೊಡೋದಕ್ಕೆ ಆರಂಭ ಮಾಡ್ತಾನೆ. ಮಠದವರೆಗೆ ಇದು ಉಗಳಲಾರದ ತುಪ್ಪ, ನುಂಗಕ್ಕೂ ಆಗಲ್ಲ ಉಗಳಕ್ಕೂ ಆಗಲ್ಲ, ಬಿಸಿ ತುಪ್ಪ ಅಂತ ಕರೀತಾರಲ್ಲ, ಹಂಗಾಗ್ತಾನೆ. ಇದೆಲ್ಲ ಮೂಡಿಗೆರೆಗೆ ಆನೆ ಬರೋದಕ್ಕಿಂತ ಹಿಂದಿನ ಕಥೆ ಅಂತ ಹೇಳಿ, ಯಾಕೆ ಮೂಡಿಗೆರೆಗೆ ಬಂತು? ಸರಿ, ಮಠದವರೆಗೆ ಬೇಡಾಗಿತ್ತು ಈ ಎಲ್ಲ ಕಾರಣಗಳಿಗಾಗಿ. ಯಾಕೆಂದ್ರೆ ಒಂದು, ಅದು ಕೆಲಸ ಇರಲಿಲ್ಲ. ಎರಡನೇದು, ಅದರ ವೇಲಾಯುಧ ಅಥವಾ ಅದರ ಮಾವತ ಇದ್ನಲ್ಲ, ಅವನು ಮಠಕ್ಕೆ ಸಮಸ್ಯೆ ಆಗಿದ್ದ. ಯಾಕೆ ಬಂತು ಅನ್ನೋದಕ್ಕೆ ಒಂದು ವಿವರಣೆಯನ್ನ ಲೇಖಕರ ಕಥೆಯಲ್ಲಿ ಕೊಡ್ತಾರೆ. ಚಾರ್ಮಾಡಿ ಘಟ್ಟ ನೀವು ನೋಡಿದಿರಿ. ಚಾರ್ಮಾಡಿ ಘಟ್ಟದ ಅಕ್ಕಪಕ್ಕ ಇರುವ ದಟ್ಟ ಕಾಡಿನಲ್ಲಿ ಒಂದು ಕಂಪನಿಗೆ ಮರಗಳನ್ನ ಕಡಿದು ಅಲ್ಲಿಂದ ಹೊರಗಡೆ ಸಾಗಿಸೋದಕ್ಕೆ ಒಂದು ಕಾಂಟ್ರಾಕ್ಟ್ ಅನ್ನ ಸರ್ಕಾರ ಕೊಟ್ಟಿರುತ್ತೆ. ವಿಮ್ಕೋ ಅಂತ ಕಂಪನಿ. ಅದು ಚಾರ್ಮಾಡಿ ಘಟ್ಟದ ಅಕ್ಕಪಕ್ಕ ಇರುವ ಪಶ್ಚಿಮ ಘಟ್ಟದ ದಟ್ಟವಾದ ಕಾಡಿದೆಯಲ್ಲ, ಈಗ ಅಷ್ಟು ದಟ್ಟವಾಗಿ ಇಲ್ಲದೆ ಇರಬಹುದು, ಆದರೆ ಹಿಂದೆ ಬಹಳ ದಟ್ಟವಾದ ಕಾಡು, ದುರ್ಗಮವಾದ ಕಾಡು. ಅದು ಎಷ್ಟು ದುರ್ಗಮ ಅಂದ್ರೆ ನೀವು ಅದರಿಂದ ಒಳಗಡೆ ಲಾರಿಗಿರಿ ತಗೊಂಡೋಗಿ ಅಲ್ಲಿಂದ ಮರದ ದಿಮ್ಮಿಗಳನ್ನು ತರೋದಕ್ಕೆ ಸಾಧ್ಯವೇ ಇರ್ತಿರ್ಲಿಲ್ಲ. ಆ ತರದ ದುರ್ಗಮವಾದ ಕಾಡದು. ಅಂತ ಕಾಡಿನಿಂದ ನೀವು ರಸ್ತೆಗೆ ಅಂದ್ರೆ ಲಾರಿಗೆ ತುಂಬೋದಕ್ಕೆ ಮರದ ದಿಮ್ಮಿಗಳನ್ನು ತರಬೇಕು ಅಂದ್ರೆ ಬೇರೆ ದಾರಿನೇ ಇಲ್ಲ, ಅದಕ್ಕೆ ಆನೆ ಬೇಕು. ಈ ಪಶ್ಚಿಮ ಘಟ್ಟ ಸಂಪೂರ್ಣವಾಗಿ ಆವರಿಸ್ಕೊಂಡಿರುವ, ಬಹುತೇಕ ರಾಜ್ಯದಲ್ಲಿ ಆವರಿಸ್ಕೊಂಡಿರುವ ಕೇರಳದಲ್ಲಿ ಅಥವಾ ಕೇರಳದ ಕಡೆ ಈ ಆನೆಗಳನ್ನ ಸಾಕುವ ಮತ್ತು ಆನೆಗಳನ್ನ ಈ ತರದ ಕೆಲಸಗಳಿಗೆ ಬಳಸುವ ಒಂದು ಪರಂಪರೆ ಅಥವಾ ಕ್ರಮವೇ ಇತ್ತು. ಹಾಗಾಗಿ ಕೇರಳದ ಕಡೆಯಿಂದ ಆನೆನ ಬಾಡಿಗೆಗೆ ತರಬೇಕು ಅಂತ ಯೋಚನೆ ಮಾಡ್ತಿದ್ರು. ಯಾರು? ಆ ಕಂಪನಿಯವರು, ಕಾಂಟ್ರಾಕ್ಟ್ ತಗೊಂಡಿದ್ದ ಕಂಪನಿಯವರು. ಈ ವಿಚಾರ ಕೃಷ್ಣೇಗೌಡನು ಗೊತ್ತಾಯ್ತು. ಈ ಮೂಡಿಗೆರೆಯಲ್ಲಿದ್ದ ಕೃಷ್ಣೇಗೌಡ ಸ್ವಲ್ಪ ಸಾಹಸಿಗ, ಹೊಸ ಹೊಸ ಸಾಹಸಗಳನ್ನು ಮಾಡೋನು. ಬೇಕಾದಷ್ಟು ಜನ ಈ ತರದವ್ರು ಇರ್ತಾರೆ, ನಿಮ್ಮ ಊರುಗಳಲ್ಲೂ ಇರ್ತಾರೆ. ನಾನು ಯಾವಾಗ್ಲೂ ತರಗತಿಯಲ್ಲಿ ಹೇಳುವಾಗ ನಮ್ಮೂರಲ್ಲಿ ಒಬ್ಬ ಈ ತರದ ಮನುಷ್ಯ ಇದ್ದ. ಇದು ಒಂದು ಎಲೆಕ್ಟ್ರಾನಿಕ್ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ನನ್ನ ಹೆಸರು ಹೇಳ್ತಾ ಇಲ್ಲ. ಅವನು ಈಗಲೂ ಇದ್ದಾನೆ ಆ ಮನುಷ್ಯ. ಹಾಗೆ ಕೆಟ್ಟವನೇನಲ್ಲ, ಏನೇನೋ ಹುಚ್ಚು ಸಾಹಸಗಳನ್ನು ಮಾಡುವನು. ನಾನು ಅದನ್ನು ಪ್ರತಿ ವರ್ಷ ನನ್ನ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೆ, ಸಂಕ್ಷಿಪ್ತವಾಗಿ ಈಗಲೂ ಹೇಳ್ತೀನಿ. ಅವನು ಅವರಪ್ಪ ಮಾಡಿಟ್ಟ ಸ್ವಲ್ಪ ಆಸ್ತಿ ಜಮೀನು ಎಲ್ಲ ಇತ್ತು, ಚೆನ್ನಾಗಿ ಅನುಕೂಲವಾಗಿ. ಒಂದು ದಿನ ಇದ್ದಕ್ಕಿದ್ದಂಗೆ ಹೊಲದಲ್ಲಿ, ನಮ್ಮೂರು ಸಣ್ಣದು ಹಳ್ಳಿ, ಊರಿನಿಂದ ಸ್ವಲ್ಪ ಹೊರಗೆ, ಈಗ ಅದು ಊರೊಳಗೆ ಸೇರ್ಕೊಂಡಂಗಿದೆ ಜಾಗ, ಊರಿನಿಂದ ಸ್ವಲ್ಪ ಹೊರಗೆ ಒಂದು ಬಿಲ್ಡಿಂಗ್ ಕಟ್ಸೋದಕ್ಕೆ ಆರಂಭ ಮಾಡಿದ್ರು. ದೊಡ್ಡ ಬಿಲ್ಡಿಂಗ್ ಅದು. ಬಹುಶಃ ನಮ್ಮ ಊರಲ್ಲಿ ಆ ಹೊತ್ತಿಗೆಲ್ಲ ಈ ಹೊತ್ತಿಗೂ ಕೂಡ ಅಷ್ಟು ದೊಡ್ಡದು. ನಾನು ಹೇಳ್ತಿರೋದು ಒಂದು 25-30 ವರ್ಷಗಳ ಹಿಂದಿನ ಸಂಗತಿ. ನಾನು ಇನ್ನು ಸಣ್ಣವನವಾಗ, ಒಂದು 7-8 ವರ್ಷದ ನಿಂತಿರಬಹುದು. ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡೋದು. ಎಲ್ಲ ಏನೋ ಅಣ್ಣ ಏನೋ ಕಟ್ಟಿಸ್ತಾವನೆ ಅಂತ ಕೇಳೋರು. ಅವನು ಯಾರು ಕೇಳಿದ್ರು ಒಂದೇ ಉತ್ತರ ಕೊಡ್ತಿರ್ಲಿಲ್ಲ, ಒಬ್ಬೊಬ್ರಿಗೂ ಒಂದೊಂದು ಉತ್ತರ ಕೊಡೋದು. ಏನೋ ಒಬ್ಬನಿಗೆ ಸಿನಿಮಾ ಟೆಂಟ್ ಕಟ್ಟಿಸ್ತಾ ಇದ್ದೀನಿ. ಅವಾಗೆಲ್ಲ ಸಿನಿಮಾ ನೋಡೋದು ಬಹಳ ಹುಚ್ಚಿತ್ತು. ಇನ್ನು ಟಿವಿಗಳೇ ಇರಲಿಲ್ಲ ಹಳ್ಳಿಗಳಲ್ಲಿ, ಟಿವಿಗಳು ಬಂದೇ ಇರಲಿಲ್ಲ. ಇದ್ರೂ ಇಡೀ ಊರಿಗೊಂದು ಟಿವಿ ಇರೋದು, ಅದು ಬ್ಲ್ಯಾಕ್ ಅಂಡ್ ವೈಟ್ ಟಿವಿ. ಹಾಗಾಗಿ ಸಿನಿಮಾಗೆ ಹೋಗುವವರ ದೊಡ್ಡ ಸಂಖ್ಯೆ ಇತ್ತು ಅವಾಗ. ವಾರದಲ್ಲಿ 1 ದಿನ 2 ದಿನ ಸಂತೆ ನೆವದಲ್ಲಿ ಹೋಗಿ ಸಿನಿಮಾ ನೋಡ್ಕೊಂಡ್ ಬರೋರು ದೊಡ್ಡ ದಂಡೆ ಇತ್ತು ಹಳ್ಳಿಗಳ ಕಡೆ. ಸಿನಿಮಾ ಟೆಂಟ್ ಕಟ್ಟಿಸ್ತಾ ಇದ್ದೀನಿ ಅಂದ್ರೆ ಕೆಲವ್ರಿಗೆಲ್ಲ ಇನ್ಮೇಲೆ ಸಿನಿಮಾ ಇಲ್ಲೇ ನೋಡ್ಬೋದು ಅಂತೆಲ್ಲ ಅನ್ಸಿತ್ತು. ಇನ್ಯಾರೋ ಕೇಳಿದ್ರೆ ಅವರಿಗೆ ಕೋಳಿ ಫಾರ್ಮ್ ಮಾಡ್ತೀನಿ ಅನ್ನೋನು. ಆ ಕೋಳಿ ಫಾರ್ಮ್ ಕೂಡ ಹಳ್ಳಿಗಳಿಗೆ ಅವಾಗಿನ್ನೂ ತೀರಾ ನನಗೆ ನೆನಪಿರೋ ಹಾಗೆ, ನಾನು ಹೇಳ್ತಿರೋ ಕಾಲಘಟ್ಟದಲ್ಲಿ ಈ ಫಾರ್ಮ್ ಕೋಳಿಗಳು ಹಳ್ಳಿಗಳಲ್ಲಿ ಯಾರು ತರ್ತಿರ್ಲಿಲ್ಲ. ಎಲ್ಲ ಮನೇಲಿ ಸಾಕಿದ ಕೋಳಿಗಳನ್ನು ಕುಯ್ದು ತಿನ್ನೋರು ಅಷ್ಟೇ. ಹಬ್ಬ ಗಿಬ್ಬ ಬಂದ್ರೆ ಅಥವಾ ಬಲಿ ಕೊಡ್ಬೇಕು ಅಂದ್ರೆ ಅವನ್ನೇ ಕೊಡೋರು. ಹಾಗಾಗಿ ಹೊರಗಡೆಯಿಂದ ಕೋಳಿಗಳನ್ನು ತರೋ ಇದು ಇರಲಿಲ್ಲ. ಆಗ ಕೋಳಿ ಫಾರ್ಮ್ ಅಂದ್ರೆ ಹೆಂಗಿರ್ಬೋದು, ಹೆಂಗೆ 100,000 ಕೋಳಿ ಸಾಕ್ಬೋದು ಅಂತೆಲ್ಲ ಏನೇನೋ ಮಾತಾಡೋರು, ಕಲ್ಪಿಸ್ಕೊಳೋನು ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಅಂತ. ಆಮೇಲೆ ಇನ್ಯಾರೋ ಕೇಳಿದ್ರೆ ಈ 2 ಕಾರಣ ಬಿಟ್ಟು 3ನೇದು ಹೇಳೋ. ಏನಂತ? ಇದು ಒಂದು ದೊಡ್ಡ ಚೌಕಟ್ಟು ಅಂದ್ರೆ ಗೊತ್ತಲ್ಲ, ಈ ಡೋರ್ಗೆ ಮರದ ಬಾಗ್ಲು ಇರ್ತದಲ್ಲ, ಬಾಗ್ಲು ಚೌಕಟ್ಟು, ದೊಡ್ಡ ಚೌಕಟ್ಟು ಇಡಿಸ್ದ, ಫ್ರೇಮ್ ಅಂತ ಕರಿತೀವಲ್ಲ, ಇಷ್ಟೊಂದು ದೊಡ್ಡ ಚೌಕಟ್ಟು ಯಾಕೆ ಅಂತ ಅವನು ಕೇಳಿದ್ರೆ ಅವನು ಹೇಳಿದ್ನಂತೆ, ಇದು ಟ್ರ್ಯಾಕ್ಟರ್ ಶೋರೂಮ್ ಮಾಡ್ತಾ ಇದ್ದೀನಿ, ಟ್ರ್ಯಾಕ್ಟರ್ ಸೀದಾ ಒಳಗಡೆ ಹೋಗ್ಬೇಕಲ್ಲ, ಅದಕ್ಕೆ ದೊಡ್ಡ ಚೌಕಟ್ಟು.
ಹೀಗೆ ಅಂತೂ ಬಿಲ್ಡಿಂಗ್ ಕೆಲಸ ಎಲ್ಲ ಮುಗೀತು. ಬಹಳ ದೊಡ್ಡ ಬಿಲ್ಡಿಂಗ್, ಒಳಗಡೆ ಏನು ಗೋಡೆಗಳಿಲ್ಲ, ತುಂಬಾ ಉದ್ದಕ್ಕಿದೆ, ಒಂದು 100 ಅಡಿ ಉದ್ದ, ಒಂದು 50 ಅಡಿ ಆಗಲ್ಲ ಅಂತ ಅಂದ್ಕೊಳ್ಳಿ ಅಂದಾಜು. ಎಲ್ಲ ಕಟ್ಸಿ ಮರದ ಕೆಲಸ ಆಯ್ತು, ಹೆಂಚು ಬಂದು ಹೆಂಚು ಕೌಚೋದು, ಕೌಚಿ ಆಯ್ತು. ಇನ್ನೇನು ಹೆಂಚು ಒಂದು 50 ಹೆಂಚುಗಳು ಕೌಚೋದು ಬಾಕಿ ಇತ್ತು ಎಲ್ಲ ಮೂಲೆಯಲ್ಲಿ. ಅಷ್ಟೊತ್ತಿಗೆ ಆ ಹೆಂಚು ಕೌಚುವ ಸಾಮಾನ್ಯವಾಗಿ ಆಚಾರರು ಈ ಕೆಲಸ ಮಾಡ್ತಾರೆ, ಮರದ ಕೆಲಸ, ಕಾರ್ಪೆಂಟರ್ ಅಂತ ಕರೀತಾರಲ್ಲ, ಮರದ ಕೆಲಸ ಮಾಡಿದವರೆ ಹೆಂಚು ಹೊದಿಸುವ ಕೆಲಸನೂ ಮಾಡ್ತಾರೆ. ಆ ಹೆಂಚು ಹೊದಿಸೋ ಹೊತ್ತಿಗೆ ಆ ಕಾರ್ಪೆಂಟ್ರಿಗೂ ಈ ಬಿಲ್ಡಿಂಗ್ ಯಜಮಾನನಿಗೂ ನಮ್ಮೂರ ಸಾಹಸಿಗ, ನಮ್ಮೂರಿನ ಕೃಷ್ಣೇಗೌಡ ಅಂತ ಕರಿಬಹುದು ಅವನು, ಈ ಆನೆ ಸಾಕಿದ ಕೃಷ್ಣೇಗೌಡ ಅಂತ, ಅವನಿಗೂ ಏನೋ ಏನೋ ಮನಸ್ತಾಪ ಬಂತು. ಆ ಮನಸ್ತಾಪ ಬಂದಿದ್ರಿಂದ ಅಲ್ಲಿಗೆ ನಿಂತೋಯ್ತು. ಆ ಕೆಲಸ ನಿಂತು ಸ್ವಲ್ಪ ದಿನಕ್ಕೆ ಏನಾಯ್ತು, ಮಳೆ ಆರಂಭ ಆಯ್ತು, ಮಳೆಗಾಲ. ಆ ಗೋಡೆ ಇಟ್ಟಿಗೆಯಿಂದ ಗೋಡೆ ಕಟ್ತಿರ್ಲಿಲ್ಲ ಆಗ. ನಾನು ಹೇಳ್ತಿರೋದು 80ರ ದಶಕದ ಕತೆ. ಅವಾಗ ಮಣ್ಣಿಂದ ಗೋಡೆ ಕಟ್ಟಿತ್ತು. ಅದು ಎಷ್ಟೇ ದೊಡ್ಡ ಬಿಲ್ಡಿಂಗ್ ಆದ್ರೂ ಮಣ್ಣಿನ ಕಟ್ಟೋರು, ಮಣ್ಣಿನ ಉಂಡೆಗಳನ್ನು ಮಾಡಿ ಕಟ್ಟಿ ಆಮೇಲೆ ಕೆಲವು ಸಾರಿ ಪ್ಲಾಸ್ಟರ್ ಮಾಡಿಸೋರು, ಕೆಲವರು ಮಾಡಿಸ್ತಿರ್ಲಿಲ್ಲ. ಅದು ಗೋಡೆ ನೇರದಲ್ಲಿ ಹೆಂಚು ಮುಚ್ಚಿರ್ಲಿಲ್ಲ, ಮಳೆ ಬಂತು, ಮಣ್ಣಿನ ಗೋಡೆ ನಿಧಾನಕ್ಕೆ ಕರಗೋದಕ್ಕೆ ಆರಂಭ ಆಯ್ತು. ಮಳೆ, ನಮ್ದು ಬಯಲುಸೀಮೆ ತುಂಬಾ ಮಳೆ ಬರ್ತಿರ್ಲಿಲ್ಲ, ಅಥವಾ ಈಗಲೂ ಅಷ್ಟೊಂದು ಮಳೆ ಬರಲ್ಲ ಮಲೆನಾಡಿನ ಹಾಗೆ. ಬಟ್ ಮಣ್ಣಿನ ಗೋಡೆ, ಹಾಗಾಗಿ ಮಳೆ ನೇರವಾಗಿ ಹೊಡೆದ್ರಿಂದ ನಿಧಾನಕ್ಕೆ ಗೋಡೆ ಕುಸಿಯೋ ಹಂತಕ್ಕೆ ಬಂತು. ಆಮೇಲೆ ಗ್ರಾಜುವಲ್ ಆಗಿ ನಿಧಾನಕ್ಕೆ ಕೆಲವರು ಯಾರು ಹೆಂಚು ಕೇಳ್ಕೊಂಬಂದ್ರು ಹೆಂಚು ಕೊಟ್ಟ, ಮರ ಕೇಳ್ಕೊಂಬಂದ್ರು ಮರ ಕೊಟ್ಟ, ಕಿಟಕಿ ಫ್ರೇಮ್ಗಳು ಕೇಳಿದ್ರು ಕಿಟಕಿ ತೆಗೆದುಕೊಟ್ಟ, ಬಾಗ್ಲು ಕೇಳಿದ್ರು ಬಾಗ್ಲು ತೆಗೆದುಕೊಟ್ಟ. 1-2 ವರ್ಷ ಆಗೋಷ್ಟೊಳಗೆ ಅಲ್ಲಿ ಸಿನಿಮಾ ಟೆಂಟು ಇಲ್ಲ, ಅಲ್ಲಿ ಕೋಳಿ ಫಾರ್ಮು ಇಲ್ಲ, ಅಲ್ಲಿ ಟ್ರ್ಯಾಕ್ಟರ್ ಶೋರೂಮು ಇಲ್ಲ, ಮುರ್ಕುಲ್ ಗೋಡೆ ಮಾತ್ರ ಉಳ್ಕೊತು. ಇನ್ನೂ ಏನೇನೋ ಸಾಹಸಗಳನ್ನು ಮಾಡ್ದ ಮನುಷ್ಯ, ಈಗಲೂ ಇದಾನೆ. ನನಗೆ ಈ ಕೃಷ್ಣೇಗೌಡನ ಸಾಹಸಗಳ ವಿಚಾರ ಬಂದಾಗೆಲ್ಲ ಆ ವಿಚಾರ ನೆನಪಾಗತ್ತೆ. ಈ ಕೃಷ್ಣೇಗೌಡನಿಗೆ ಈ ವಿಚಾರ ಗೊತ್ತಾಯ್ತು, ಏನು ವಿಮ್ಕೋ ಕಂಪನಿಯವರು ಹೀಗೆ ಮರ ತರೋದಕ್ಕೆ, ಕಾಡಿನಿಂದ ರಸ್ತೆಗೆ ತರೋದಕ್ಕೆ ಆನೆಯನ್ನು ಬಾಡಿಗೆಗೆ ತರ್ತಾರಂತೆ. ಅಷ್ಟೊತ್ತಿಗೆ ಈ ಗೂಳೂರು ಮಠದಲ್ಲಿ ಆನೆ ಬೇಡವಾಗಿತ್ತು ಅನ್ನೋ ವಿಚಾರವೂ ಅಕ್ಕಪಕ್ಕದ ಪ್ರದೇಶ ಆಗಿದ್ರಿಂದ ಅವ್ರಿಗೆ ಗೊತ್ತಿತ್ತು. ಇವನು ಏನು ಯೋಚನೆ ಮಾಡ್ದ, ಮಠದಿಂದ ತಾನೇ ಆನೆ ತಗೊಂಡ್ ಬಂದ್ರೆ ನಾವು ಈ ಕಾಂಟ್ರಾಕ್ಟ್ ಅನ್ನ ನಾನೇ ತಗೋಬೋದಲ್ಲ ಅಂತ ಅನ್ನಿಸ್ತವನಿಗೆ. ತಕ್ಷಣ ಆ ಕೆಲಸ ಮಾಡ್ದ. ಮಠದಲ್ಲಿ ಆನೆ ಕೊಂಡ್ಕೊಳ್ಳೋದೇನು ಕಡಿಮೆ ಆಗಿರ್ಲಿಲ್ಲ, ಆದ್ರೆ ಆನೆ ಹೆಂಗ್ ಕೊಟ್ರು, ಎಷ್ಟಕ್ಕೆ ಕೊಟ್ರು ಅಂದ್ರೆ ಅಲ್ಲಿ ಹೇಳ್ತಾರೆ, ಆ ಆನೆಯನ್ನು ಕೇಳಿದ ಕೂಡಲೇ ವೇಲಾಯುಧ ಮಠದಲ್ಲಿ ಮಾಡಿದ್ದ 4-5 ಸಾವಿರ ಸಾಲ ಹಿಂದಿರುಗಿಸಿದರೆ ಸಾಕು ಎಂದು ಕೊಡಲು ಒಪ್ಪಿದರು. ಮಠದವರಿಗೆ ಇದನ್ನ ತಪ್ಪಿಸ್ಕೊಂಡ್ರೆ ಸಾಕಾಗಿತ್ತು. ಹಾಗಾಗಿ ಏನ್ ಮಾಡಿದ್ರು, ಬಹಳ ಬೆಲೆ ಹೇಳಲಿಲ್ಲ, ಅಥವಾ ಬಹಳ ಬೆಲೆ ಹೇಳಿದ್ರೆ ಕೃಷ್ಣೇಗೌಡ ತಗೋತಿದ್ನೋ ಇಲ್ಲೋ ಗೊತ್ತಿಲ್ಲ. ಅವ್ರಿಗೆ ಹಿಂಗಾದ್ರೂ ಮಾಡಿ ಆನೆ ಮತ್ತು ವೇಲಾಯುಧ ಇಬ್ಬರನ್ನು ಮಠದಿಂದ ದಾಟಿಸ್ಬೇಕಾಗಿತ್ತು. ಅದಕ್ಕೆ ತಕ್ಷಣ ಏನ್ ಮಾಡಿದ್ರು, ಕೃಷ್ಣೇಗೌಡ ಕೇಳಿದ ತಕ್ಷಣ ಕೊಟ್ಬಿಟ್ರು ಕಡಿಮೆ ದುಡ್ಡಿಗೆ. ಅವನು ಮೂಡಿಗೆರೆಗೆ ಬಂದು ಸಿಕ್ತವ್ರಿಗೆಲ್ಲ ಹೇಳೋನು ಏನಂತ, ಆನೆಗೆ ಅಷ್ಟು ದುಡ್ಡು ಕೊಟ್ಟೆ ಇಷ್ಟು ದುಡ್ಡು ಕೊಟ್ಟೆ ಅಂತ. ಆದ್ರೆ ಆನೆಗೂ ಇವ್ನು ಕೊಟ್ಟಿರೋ ದುಡ್ಡಿಗೂ ಲೆಕ್ಕ ಹಾಕಿದ್ರೆ ಆನೆಗೆ ಹಾಳಾಗೋಗ್ಲಿ, ಅದರ ಬಾಲಕ್ಕೂ ಆ ದುಡ್ಡು ಸಮ ಅಲ್ಲ ಅಂತ ಲೇಖಕರೆಲ್ಲ ಒಂದ್ ಕಡೆ ಹೇಳ್ತಾರೆ. ಈ ಬೇಕಾದಷ್ಟು ಬೇರೆ ಬೇರೆ ವ್ಯವಹಾರಗಳನ್ನ ಮಾಡಿ ಕೈ ಸುಟ್ಕೊಂಡಿದ್ದಂತ ಕೃಷ್ಣೇಗೌಡ ಇದ್ನಲ್ಲ, ಇವನು ಆನೆ ತಂದಾಗ ಊರಲ್ಲೆಲ್ಲ ಮಾತಾಡ್ಕೊಂಡ್ರಂತೆ ಜನ. ಏನಂತ, ಕೃಷ್ಣೇಗೌಡ ಆನೆಯನ್ನು ತಂದಾಗ ಇಲ್ಲಿಗೆ ಅವನ ಕತೆ ಮುಗಿದಂತೆಯೇ ಎಂದು ಎಲ್ಲರೂ ತೀರ್ಮಾನಿಸಿದರು. ಇಷ್ಟು ದಿನಗಳ ಕಾಲ ಅವನು ಮಾಡಿದ ಸಾಹಸಗಳು ಸಣ್ಣ ಪುಟ್ಟವು, ಇದು ಬಹಳ ದೊಡ್ಡ ಸಾಹಸ, ಇದರಲ್ಲಿ ದೊಡ್ಡ ಪೆಟ್ಟು ತಿಂತಾನೆ ಅಂತ ಜನ ಮಾತಾಡ್ಕೊಂಡ್ರು. ಆನೆ ಸಾಕುವುದು ಎಂದರೆ ಎಲೆಕ್ಷನ್ನಿಗೆ ನಿಂತ ಹಾಗೆ. ಈ ಎಲೆಕ್ಷನ್ ಒಂಥರ ಯುದ್ಧ ಇದ್ದಂಗೆ, ಗೆದ್ದವನ್ ಸೋತವನ್ ಸತ್ತ ಅಂತಾರಲ್ಲ, ಹಂಗೆ ಎಲೆಕ್ಷನ್ಗೆ ನಿಂತ ಹಾಗೆ. ಇನ್ನು ಉಳಿದಿದ್ದನ್ನು ನೀವೇ ಕಲ್ಪಿಸ್ಕೊಳ್ಳಿ. ಎಲೆಕ್ಷನ್ಗೆ ನಿಂತವ್ರ ಕತೆ ನೀವು ನೋಡಿರ್ತೀರಿ ನಿಮ್ಮ ಊರುಗಳಲ್ಲಿ, ಲೋಕಲ್ ಬಾಡಿ ಎಲೆಕ್ಷನ್ಗಳಲ್ಲಿ. ಮನೆ ಮಠ ಸಂಪೂರ್ಣ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವ ಕ್ಷಿಪ್ರ ಮಾರ್ಗ ಇದೆಂದು ಎಲ್ಲರೂ ದೃಢವಾಗಿ ನಂಬಿದ್ದರು. ಒಂಥರ ಜೂಜಿದ್ದಂಗೆ ಆನೆ ತಂದು ಸಾಕೋದು ಅಂದ್ರೆ. ಆದರೆ ಹೀಗೆಲ್ಲ ಮಾತಾಡ್ಕೊಂಡ್ರು ಜನ, ಆದ್ರೆ ಆಗಿದ್ದು ಮಾತ್ರ ಬೇರೆ, ತದ್ವಿರುದ್ಧ, ಇದಕ್ಕೆ ವ್ಯತಿರಿಕ್ತವಾಗಿ. ಜನ ಏನೆಲ್ಲ ಅಂದಾಜು ಮಾಡಿದ್ರು ಹಂಗೇನೂ ಆಗ್ಲಿಲ್ಲ. ಅದಕ್ಕೆ ಉಲ್ಟಾ ವ್ಯತಿರಿಕ್ತವಾಗಿ ಏನಾಯ್ತು, ಆನೆನ ಚೆನ್ನಾಗಿ ಸಾಕದ, ಒಳ್ಳೆ ಬಿಸ್ನೆಸ್ ಸಿಕ್ತವನಿಗೆ, ಈ ಲಾಭ ಬಂತು. ಹಂಗ ನೋಡಿದ್ರೆ ಇಷ್ಟೆಲ್ಲ ಸಾಹಸಗಳನ್ನ ಮಾಡಿದ್ಮೇಲೆ ಮೊದಲನೇ ಸಾರಿ ಅವನು ಹಣದ ಮುಖ ನೋಡಿದ್ದೆ ಆನೆ ಬಂದ ಮೇಲೆ. ಹಾಗಾಗಿ ಒಂದು ಥರದಲ್ಲಿ ಅವನಿಗೆ ಅದೃಷ್ಟ ಬಂದಂಗೆ. ಆನೆಯನ್ನು ಹೇಗೆ ಸಾಕದ ಅನ್ನೋದನ್ನು ಹೇಳ್ತಾರೆ ಇಲ್ಲಿ ನೋಡಿ. ಮಠದಲ್ಲಿ ಬರೀ ಒಣ ಹುಲ್ಲು ಮೊಸರನ್ನ ತಿಂದು ಸೊರಗಿದ್ದ ಈ ಆನೆ ಅನ್ನೋದು ದೊಡ್ಡ ಪ್ರಾಣಿ. ನಿಮ್ಗೊಂದು ಕಲ್ಪನೆ ಇರಲಿ,
ಒಂದು ಆ, ಸಾಧಾರಣವಾಗಿ ಒಂದು ಆನೆ ಒಂದು 5-6 ಟನ್ ಇರ್ತದೆ. 5-6 ಟನ್ ಅಂದ್ರೆ 5,000ದಿಂದ 6,000 kg ಅದರ ಆಹಾರ. ಅದು ಒಂದು ದಿನಕ್ಕೆ ಕನಿಷ್ಠ ಎಷ್ಟು ಆಹಾರ ಅಂದ್ರೆ ಒಂದು 180ರಿಂದ 220 kg, ಅದಕ್ಕೆ 220-250 kg ಅಷ್ಟು ಆಹಾರ ಬೇಕು. ಅಷ್ಟೇ ಅಲ್ಲ, ಅದಕ್ಕೆ ನೀರು ಎಷ್ಟು ಬೇಕು ಅಂದ್ರೆ ಒಂದು 120ರಿಂದ 180 ಲೀಟರ್ ನೀರು ಬೇಕದಕ್ಕೆ ಒಂದು ದಿನಕ್ಕೆ. ಇದೆಲ್ಲ ಕನಿಷ್ಠ ಅವಶ್ಯಕತೆಗಳು. ಹಾಗಾಗಿ ಆನೆಯನ್ನು ಹೇಗೆ ಸಾಕ್ತಾವನು ಅಂದ್ರೆ, ಆನೆಗೆ ಇಷ್ಟ ಆಗಿರುವ ಬೈನೆ ಸೊಪ್ಪು, ಹಸಿ ಹುಲ್ಲು, ಹಿಂಡಿ, ಬೆಲ್ಲ, ಗೆಣಸು ಎಲ್ಲ ಕೊಟ್ಟು ಕೃಷ್ಣೇಗೌಡ ಅದನ್ನ ಪಗಡದಸ್ತಾಗಿ ಬೆಳೆಸ್ದ ಅಂತ ಹೇಳ್ತಾರೆ. ಅದಾಗ್ಲೇ ಹೇಳಿದೆ, ಆನೆ ಕೆಲಸ ಮಾಡಿ ಇವನಿಗೆ ಬೇಕಾದಷ್ಟು ಲಾಭ ಬರೋಂಗ್ ಮಾಡುತ್ತೆ. ಇಷ್ಟೆಲ್ಲ ಆದ್ಮೇಲೆ ಅದ್ರ ಒಂದು ತೊಡಕಿತ್ತದ್ರಲ್ಲಿ, ಅದನ್ನು ಇಲ್ಲಿ ಲೇಖಕರು ಕಾಣಿಸ್ತಾರೆ. ಏನು ಅಂದ್ರೆ, ಪ್ರತಿ ಬೇಸಿಗೆಯಲ್ಲಿ ಈ ಆನೆದು ವೇಲಾಯುಧೊಂದು ಏನಾದ್ರು ಒಂದು ಕಿತಾಪತಿ ಇರೋದು, ಸಮಸ್ಯೆ ಒಟ್ಟಿನಲ್ಲಿ ಏನಾದ್ರು ಒಂದು ಇರೋದು. ಈ ಪ್ರತಿ ಬೇಸಿಗೆಯಲ್ಲಿ ಆನೆಯದು ಏನಾದರೊಂದು ರಾದ್ಧಾಂತ ಗ್ಯಾರಂಟಿ. ಅದಕ್ಕೆ ಈ ಋತುಮಾನಗಳಿಗೂ ಮನುಷ್ಯನ ವರ್ತನೆಗೂ ಒಂದು ಸಂಬಂಧ ಇರ್ಬೋದೇನೋ ಅನ್ನೋ ಥರದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಅದೇನು ಆನೆಯೇ ಏನಾದರೂ ಕಿತಾಪತಿ ಮಾಡುತ್ತಿತ್ತೋ ಅಥವಾ ಉರು ಬಿಸಿಲಿನ ಶೆಕೆಗೆ ಸೈರಣೆ ಕಳೆದುಕೊಳ್ಳುತ್ತಿದ್ದ ಜನಗಳ ಅಸಹನೆಯೇ ಅದಕ್ಕೆ ಕಾರಣವೋ ಹೇಳೋದು ತುಂಬಾ ಕಷ್ಟ. ನೋಡಿ, ಯಾವಾಗ್ಲೂ ಈ ಋತುಮಾನ ಅಥವಾ ನಾವು ಬದುಕುವ ಪರಿಸರಕ್ಕೂ ಅಲ್ಲಿ ನಡೆಯುವ ಚಟುವಟಿಕೆಗಳಿಗೂ ಎಲ್ಲದಕ್ಕೂ ಒಂದಕ್ಕೊಂದಕ್ಕೆ ಒಂದು ಸಾವಯವ ಸಂಬಂಧ ಇರುತ್ತೆ ಅನ್ನೋದು ತೇಜಸ್ವಿ ಅವರ ಬರವಣಿಗೆಯಲ್ಲಿ ಮತ್ತೆ ಮತ್ತೆ ಪ್ರಸ್ತಾಪ ಆಗುವ ಅಂಶ. ಅಂದ್ರೆ ಪರಿಸರದಿಂದ ಮನುಷ್ಯನ ಬದುಕು ಬೇರ್ಪಟ್ಟಿರೋದಲ್ಲ, ಅದ್ರೊಳಗೆ ಒಂದು ಎಳೆ ಅಷ್ಟೇ. ನಮ್ಮ ಬದುಕು ಕೂಡ ಪರಿಸರದಲ್ಲಿ ಒಂದು ಎಳೆ. ಅದಕ್ಕೆ ಅದನ್ನ ಹೇಳ್ತಾರೆ. ಈ ಬೇಸಿಗೆ ಬಂತು ಅಂದ್ರೆ ನೋಡಿ, ಬೇಸಿಗೆಗೂ ಈ ಗಲಾಟೆಗೂ ಕನೆಕ್ಷನ್ ಇದೆ, ಸಂಬಂಧ ಇದೆ. ಹೇಗೆ ಸಂಬಂಧ ಇದೆ ಅನ್ನೋದನ್ನು ಮುಂದೆ ಕೆಲವು ಕಡೆ ಎಸ್ಟಾಬ್ಲಿಷ್ ಮಾಡ್ತಾರೆ. ಅದು ಒಂದು ಎಕ್ಸಾಂಪಲ್ ಅನ್ನು ಹೇಳ್ತಾರೆ. ಒಂದು ಸಂದರ್ಭದಲ್ಲಿ ಏನಾಯ್ತು ಅಂತ, ಒಮ್ಮೆ ರೆಹಮಾನ್ ಸಾಬಿಯ ಪೆಟ್ಟಿಗೆ ಅಂಗಡಿ ದೂಡಿ ಬೀಳಿಸಿತು. ಹಾಗಂತ ಗಲಾಟೆ ನಡೀತಾ ಇದೆ. ಅದೇ ದಾರಿಯಲ್ಲಿ ಹೋಗ್ತಿದ್ದ ನಿರೂಪಕರು ಕೂಡ ಆ ಸ್ಥಳಕ್ಕೆ ಹೋಗ್ತಾರೆ. ಅದು ಏನಾಗಿರುತ್ತೆ, ಬಾಳೆಹಣ್ಣನ್ನ ಗೊನೆಯಿಂದ ಕಿತ್ಕೊಳ್ಳಕ್ ಹೋಗಿ ಇಡೀ ಪೆಟ್ಟಿಗೆ ಅಂಗಡಿನೇ ಬೀಳಿಸ್ಬಿಟ್ಟಿದೆ ಅಂತ ಹೇಳಿ ಅಂಗಡಿಯ ಯಜಮಾನ ರೆಹಮಾನ್ ಅಲ್ಲಿ ನಿಂತ್ಕೊಂಡು ಕೂಗಾಡ್ತಿರ್ತಾನೆ. ಅಂಗಡಿಯ ಸಾಮಾನುಗಳೆಲ್ಲ ಚಲ್ಲಾಪಿಲ್ಲಿಗೆ ಬಿದ್ದಿರ್ತವೆ, ಪೆಟ್ಟಿಗೆ ಅಂಗಡಿ ನಿಜವಾಗ್ಲೂ ಬಿದ್ದೋಗಿರುತ್ತೆ. ಯಾರು ನೋಡಿರಲ್ಲ ಅದನ್ನ, ಆನೆ ಬೀಳ್ಸಿದ್ದನ್ನ. ಆದ್ರೆ ಅದೆಲ್ಲ ಆಗಿರ್ತದೆ. ಆಮೇಲೆ ಅವನೆಲ್ಲ ಕೃಷ್ಣೇಗೌಡ ನನಗೆ ನಷ್ಟ ಕಟ್ಕೊಡ್ಬೇಕು ಹಾಗೆ ಹೀಗೆ ಅಂತ ಅವ್ನು ಜೋರ್ ಬೈತಿರ್ತಾನೆ. ಅಷ್ಟೊತ್ತಿಗೆ ವೇಲಾಯುಧ ಬರ್ತಾನೆ. ವೇಲಾಯುಧ ಬಂದು ಆನೆಗೆ ಮಲಯಾಳದಲ್ಲಿ ಏನೋ ಹೇಳ್ತಾನೆ. ಅಲ್ಲಿದ್ದವ್ರಿಗೆ ಯಾರಿಗೂ ಮಲಯಾಳ ಗೊತ್ತಿಲ್ಲ, ಅವ್ನು ಏನ್ ಹೇಳ್ದ ಗೊತ್ತಿಲ್ಲ. ಆನೆ ಏನು ಮಾಡಲ್ಲ, ಹಂಗೆ ಸುಮ್ಮನೆ ನಿಂತಿರ್ತದೆ ಅದ್ರ ಪಡ್ಗದು. ಆಗ ವೇಲಾಯುಧ ರೆಹಮಾನ್ಗೆ ಒಂದು ಮಾತು ಹೇಳ್ತಾನೆ. ಯಾಕೆ ಆನೆ ಅಂಗಡಿ ಬೀಳಿಸ್ತು? ಬಾಳೆಹಣ್ಣಿಗೋಸ್ಕರ ಬೀಳಿಸ್ತು. ಓಕೆ, ಬಾಳೆಹಣ್ಣಿಗೋಸ್ಕರ ಬೀಳಿಸ್ತು ಅಂದ್ರೆ ಬಾಳೆಹಣ್ಣು ತಿನ್ಬೇಕು ತಾನೆ. ಆದ್ರೆ ಆನೆಯ ಮುಂದೆಯೇ ಅಕ್ಕಪಕ್ಕದಲ್ಲಿ ಬಾಳೆಹಣ್ಣೆಲ್ಲ ಬಿದ್ದು ಚೆಲ್ಲಾಡ್ತಿದ್ರು, ಆನೆ ಸುಮ್ಮನೆ ನಿಂತಿದೆ ಅಂದ್ರೆ ಅದ್ರ ಅರ್ಥ ಏನು? ಆನೆ ಬಾಳೆಹಣ್ಣಿಗೋಸ್ಕರ ನಿನ್ನ ಅಂಗಡಿಯನ್ನ ಬೀಳಿಸಿಲ್ಲ ಅಂತಾನೆ. ಈ ಸುತ್ತಮುತ್ತ ಸೇರ್ಕೊಂಡಿದ್ದ ಜನ ಇದ್ರಲ್ಲ, ಅವ್ರಿಗೂ ಒಂದ್ ಕ್ಷಣ ಹೌದಲ್ಲ ಅಂತ ಅನ್ನಿಸ್ತದೆ. ಅಷ್ಟು ಅಲ್ಲದೆ ಈ ಆನೆಯ ಬಗ್ಗೆ ಇವ್ರಿಗೆ ಯಾರಿಗೂ ಅಸಮಾಧಾನ ಇಲ್ಲ, ಯಾರಿಗೂ ಸಮಸ್ಯೆ ಇಲ್ಲ. ಅದು ಈ ಮೊದಲೇ ಹೇಳ್ದಂಗೆ ಒಂದು ಬಿಡಾಡಿ ದನದಂಗೆ ಊರೊಳಗೆಲ್ಲ ಓಡಾಡ್ಕೊಂಡಿದ್ದು, ಯಾರಿಗೂ ಯಾವತ್ತೂ ಏನೋ ತೊಂದರೆ ಕೊಟ್ಟಿಲ್ಲ. ಅಂದ್ರೆ ವೈಯಕ್ತಿಕವಾಗಿ ಬಿಡಿಯಾಗಿ. ಹೀಗಿರುವಾಗ ಅವ್ರಿಗೂ ಹೌದಲ್ಲ ಅಂತ ಅನ್ನಿಸ್ತದೆ. ಅವನೇನ್ ಮಾಡ್ತಾನೆ, ಅಷ್ಟೊತ್ತಿಗೆ ನನ್ನ ಮಾತು ಯಾರು ನಂಬ್ತಾ ಇಲ್ಲ ಅಂತ ಹೇಳಿ ಪಕ್ಕದಲ್ಲಿ ಒಬ್ಬ ವ್ಯಾಪಾರ ಮಾಡ್ತಿದ್ದ ಜುಬೇದಾ ಅನ್ನೋ ಹೆಣ್ಮಗಳನ್ನ ಕರೆದು, ಬೇಕಾದ್ರೆ ಇವಳನ್ನೇ ಕೇಳಿ ಅಂತ ಹೇಳಿ ಅವಳನ್ನ ಒಂದು ರೀತಿ ಐ ವಿಟ್ನೆಸ್ ತರ ಕರ್ಕೊಂಡ್ಬರ್ತಾರೆ. ಹಾಗೆ ಕರ್ಕೊಂಡ್ಬಂದಾಗ ಐ ವಿಟ್ನೆಸ್ ಅನ್ನೋ ಥರದಲ್ಲಿ ಆಕೆಯನ್ನ ಅಲ್ಲಿ ಕರ್ಕೊಂಡ್ಬಂದಾಗ ಅವಳೇನ್ ಮಾಡ್ತಾಳೆ, ಈ ರೆಹಮಾನನ ನಿರೀಕ್ಷೆಗೆ ವಿರುದ್ಧವಾಗಿ ಒಂದು ಮಾತು ಹೇಳ್ತಾಳೆ. ಇಲ್ಲ ಆನೆದೇನೋ ತಪ್ಪಿಲ್ಲ, ಈ ರೆಹಮಾನ್ದೇ ತಪ್ಪು. ಇವನು ಅನ್ಬಾರದ್ 2 ಮಾತು ಅಂದುಬಿಟ್ಟ ಆನೆಗೆ. ಅಂದಬಾರದ್ ಮಾತು ಅಂದ್ಬಿಟ್ಟ ಅಂದ ತಕ್ಷಣ ಜನಗಳಿಗೆಲ್ಲ ಇನ್ನೂ ಆಶ್ಚರ್ಯ. ಆನೆಯ ಮರ್ಮಾಘಾತಕ್ಕೆ ತಾಗುವಂಥದ್ದು ಎಂತದಪ್ಪ ಅದು ಆ ಮಾತು ಅಂತ ಹೇಳಿ ಲೇಖಕರು ಅಲ್ಲೇ ಇದ್ದವರು ಆ ಜುಬೇದ ಕೇಳ್ತಾರೆ. ಯಾಕೆಂದ್ರೆ ಆ ಜುಬೇದ ಲೇಖಕರ ತೋಟಕ್ಕೆ ಎಷ್ಟೋ ಸಾರಿ ಕೆಲ್ಸಕ್ಕೆ ಬಂದಿರೋದ್ರಿಂದ ಪರಿಚಯದ ಹೆಣ್ಣು ಮಗಳಾಕೆ. ಹಾಗಾಗಿ ಏನಾಯ್ತು ಹೇಳಮ್ಮ, ಏನಂದ ಅಂತ. ಅದಕ್ಕೆ ಅವಳೇನಂತಾಳೆ, ಅನ್ನಬಾರದನ್ನು ಈಗ ನಾನು ಯಾಕೆ ಅನ್ನಲಿ, ಅನ್ಬಾರದ್ ಮಾತನ್ನ ನನ್ನ ಬಾಯಿಲಿ ಯಾಕೆ ಅನ್ಲಿ ಅಂತ ಹೇಳ್ಬಿಟ್ಟು ಹೇಳೋದೇ ಇಲ್ಲ ಆಕೆ. ಎಷ್ಟು ಒತ್ತಾಯ ಮಾಡಿದ್ರು ಹೇಳೋದೇ ಇಲ್ಲ. ಇಷ್ಟೆಲ್ಲ ಆದ್ಮೇಲೆ ಜನ ಅವ್ರದೇ ಆದ ಒಂದು ತೀರ್ಮಾನಕ್ಕೆ ಬರ್ತಾರೆ. ಏನಂತ? ಅವರು ರೆಹಮಾನನ್ಗೆ ತಿರುಗಿ ಬೈತಾರೆ. ಏನಂತ? ಆನೆಗುವೆ ಮಾನ ಮರ್ಯಾದೆ ಇರುತ್ತೆ, ಅದನ್ನ ಅರ್ಥ ಮಾಡ್ಕೊ ನೀನು ಅಂತ ಹೇಳಿ ಅವನಿಗೆ ಬೈದು ಹೋಗ್ತಾರೆ. ಇದೊಂಥರ ವಿಚಿತ್ರವಾದ ಸಂದರ್ಭ. ಇಲ್ಲಿ
ನೋಡಿ, ನಮ್ಗೆ ತರ್ಕಕ್ಕೆ ನಿಲ್ಕದ ಸಂಗತಿಗಳಿದಾವೆ. ನಾವು ಮನುಷ್ಯ ಮಾತಾಡೋದೆಲ್ಲ ಆನೆಗೆ ತಿಳಿತದ ಅಂದ್ರೆ ಗೊತ್ತಿಲ್ಲ, ಇಲ್ಲ, ಬಹುಶಃ ಇಲ್ಲ. ಹಾಗಿದ್ರೆ ವೇಲಾಯುಧ ಹೇಳೋದು ಆನೆಗೆ ಗೊತ್ತಾಗ್ತಿತ್ತು ಅಂದ್ರೆ ಅದೊಂದು ತರಬೇತಿ ಅಷ್ಟೇ, ಒಂದು ಟ್ರೈನಿಂಗ್. ಈಗ ಮನೆಯಲ್ಲಿ ಒಂದು ನಾಯಿ ಸಾಕದವ್ರಿಗೆ ಆ ಮನೆ ಯಜಮಾನರು ಹೇಳಿದ್ ಗೊತ್ತಾಗತ್ತೆ, ಅಕ್ಕಪಕ್ಕದ ಮನೆಯವ್ರು ಹೇಳಿದ್ದೆಲ್ಲ ಗೊತ್ತಾಗಲ್ಲ. ಮತ್ತು ಗೊತ್ತಾಗತ್ತೆ ಅಂದ್ರೆ ಭಾಷೆ ಬರುತ್ತೆ ಅಂತಲ್ಲ, ಅದನ್ನ ಹಾಗೆ ರೂಢಿ ಮಾಡಿರ್ತೀವಿ. ಪ್ರಾಣಿಗಳಿಗೆ ಬುದ್ಧಿವಂತಿಕೆ ಇಲ್ವಾ ಅಂತ ಅಂದ್ರೆ ಇದೆ, ಅದು ಬೇರೆ. ಆ ಪ್ರಾಣಿಗಳಿಗೆ ಇರೋ ಬುದ್ಧಿವಂತಿಕೆಯ ಕ್ರಮ ಇದೆಯಲ್ಲ ಅದು ಬೇರೆ. ಆ ಆ ಬುದ್ಧಿವಂತಿಕೆಯ ಮೌಲ್ಯಮಾಪನವನ್ನ ನಾವು ಮನುಷ್ಯನ ವರ್ತನೆಯೊಂದಿಗೆ ಅಥವಾ ಮನುಷ್ಯನೊಂದಿಗೆ ಕಂಪೇರ್ ಮಾಡಿ ಅಥವಾ ಹೋಲಿಕೆ ಮಾಡಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದೆರಡನ್ನೂ ಪ್ರತ್ಯೇಕವಾಗಿ ನೋಡಬೇಕು. ಆದ್ರೆ ಈ ಕಥೆಯಲ್ಲಿ ಬಹಳ ವಿಚಿತ್ರವಾಗಿ ಆ ಜನ ಆ ಪ್ರಾಣಿಗೂ ಒಂದು ವ್ಯಕ್ತಿತ್ವವನ್ನು ಆರೋಪಿಸ್ತಾರೆ, ಒಂದು ಪರ್ಸನಾಲಿಟಿ. ಒಬ್ಬ ಮನುಷ್ಯನನ್ನ ಹೇಗೆ ನೋಡ್ತೀವೋ ನಮ್ಮ ಜೊತೆ ಬದುಕುವ ಹಾಗೆ. ಯಾಕಂದ್ರೆ ಅದು ಯಾವಾಗ್ಲೂ ಆ ಊರಿನಲ್ಲಿ ಒಬ್ಬ ಉಳಿದವರ ಹಾಗೆ ಅದು ಸಹಜವಾಗಿ ಬೆರೆತು ಹೋಗಿರೋದು ಕಾರಣ ಇದ್ದಿರಬಹುದು ಅಂತ ಕಾಣಿಸ್ತದೆ. ಇಲ್ಲಿ ಲೇಖಕರು ಕಾಡಾನೆಗಳ ದಾಳಿಯ ಒಂದು ಸಂದರ್ಭವನ್ನು ಉಲ್ಲೇಖ ಮಾಡ್ತಾರೆ ಅಥವಾ ಹೇಳ್ತಾರೆ. ಅಲ್ಲಿ ಕಾಡಾನೆಗಳು ಅಲ್ಲೆಲ್ಲ ನುಗ್ಗಿತಂತೆ, ತೋಟಕ್ಕೆ ನುಗ್ಗಿತಂತೆ, ಏನೋ ಹಾಳಾಯ್ತಂತೆ, ಬೆಳೆ ನಾಶ ಮಾಡಿದ್ವಂತೆ, ಹೀಗೆಲ್ಲ ಸುದ್ದಿ ಬರ್ತಾ ಇರತ್ತೆ. ಒಂದು ದಿನ ಅವ್ರ ಮನೆಗೆ ಬರ್ತಿದ್ದ ನೀರು ನಿಂತೋಗುತ್ತೆ, ಲೇಖಕರ ಮನೆಗೆ. ಅವರು ಏನ್ ಮಾಡಿರ್ತಾರೆ ಅಂದ್ರೆ, ಒಂದು ಈ ಬೆಟ್ಟದ ಅಂದ್ರೆ ಒಂದು ಗುಡ್ಡದ ತಪ್ಪಲಿನಲ್ಲಿ ಮನೆ ಇದ್ದಿದ್ರಿಂದ ಅದರ ಹೊರತೆಗೆ ಒಂದು ಪೈಪ್ ಹಾಕಿ, ಯಾವಾಗ್ಲೂ ಮಲೆನಾಡಲ್ಲಿ ನೀರು ಜಿನುಗ್ತಾ ಇರುತ್ತೆ ಹೊರತೆ, ಯಾವಾಗ್ಲೂ ಬತ್ತದೇ ಇರುವಂತ ಒಂದು ಹೊರತೆಗೆ ಪೈಪ್ ಹಾಕೊಂಡು ನೀರು ಬರೋ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ನೀವು ಅದನ್ನೆಲ್ಲ ಈ ಪಶ್ಚಿಮ ಘಟ್ಟದ ಪ್ರದೇಶದಲ್ಲಿ ನೋಡಿರ್ತೀರಿ. ಇನ್ನೇನು ಸಕಲೇಶ್ಪುರ ಆ ಕಡೆ ಎಲ್ಲ ಹೋದ್ರೆ ಈ ಹೋಟೆಲ್ಗಳು, ರಸ್ತೆ ಪಕ್ಕದಲ್ಲಿ ಹೋಟೆಲ್ ಇಟ್ಟವರು ಒಂದು ಬಕೆಟ್ ಇಟ್ಟಿರ್ತಾರೆ, ಒಂದು ಪೈಪಲ್ಲಿ ನೀರು ಬರ್ತಾನೆ ಇರುತ್ತೆ. ಅದು 24 ಗಂಟೆನೂ ಬರ್ತಾ ಇರ್ತದೆ. ಬೇಕಾದಾಗ ಹಿಡ್ಕೋತಾರೆ, ಈ ಉಳಿದ ಟೈಮಲ್ಲಿ ತುಂಬಿ ಹೋಗ್ತಾ ಇರ್ತದೆ. ಹಾಗೆ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಅದು ಒಂದಿನ ನೀರು ಬರೋದು ನಿಂತೋಗುತ್ತೆ. ಯಾವಾಗೋ ಅಪರೂಪಕ್ಕೆ ಅದ್ರೊಳಗೆ ಕಪ್ಪೆಯೋ ಹಾವೋ ಸೇರ್ಕೊಂಡಾಗ ನೀರು ಬರೋದು ನಿಂತೋಗುತ್ತೆ. ಅದನ್ನ ಸರಿ ಮಾಡೋಣ ಅಂತ ಹುಡ್ಕೊಂಡು ಪೈಪನ್ನೇ ನೋಡ್ಕೊಂಡು ಹೋಗುವಾಗ ಕೆಲವು ಕಡೆ ಪೈಪೇ ಇರಲ್ಲ. ಆ ಪೈಪೆಲ್ಲ ಪುಡಿ ಆಗಿರ್ತದೆ, ಕೆಲವು ಕಡೆ ಗುಂಡಿಗಳಾಗಿರ್ತದೆ, ರೌಂಡ್ಗೆ ಗುಂಡಿಗಳು, ಬಾವಿಗಳ ತರ. ತಕ್ಷಣಕ್ಕೆ ಅವ್ರಿಗೆ ಇದು ಏನು ಅಂತ ಗೊತ್ತಾಗಲ್ಲ. ಆದ್ರೆ ಸ್ವಲ್ಪ ನಿಧಾನಿಸಿ ನೋಡಿದಾಗ ಅವ್ರಿಗೆ ಅರ್ಥ ಆಗತ್ತೆ, ಓಹೋ, ಕಾಡಾನೆಗಳು ನುಗ್ಗಿರೋ ಜಾಡು ಇದು ಅಂತ. ಅವ್ರಿಗೆ ಮೊದಲನೇ ಸಾರಿ ಆ ಥರದ್ದೊಂದು ಅನುಭವ ಆಗುತ್ತೆ. ಈ ಕಾಡಾನೆಗಳು ಇಲ್ಲಿ ಓಡಾಡಿದ್ರೆ ಆ ಕಾಲಿಟ್ಟಲ್ಲಿ ಚಿಕ್ಕ ಚಿಕ್ಕ ಬಾವಿಗಳ ತರ ಗುಂಡಿಗಳ ನಿರ್ಮಾಣ ಆಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳಿ ಅವರು ಜೊತೆಗೆ ಒಂದೆರಡು ಸಂಗತಿಗಳನ್ನು ಹೇಳ್ತಾರೆ. ನನಗೆ ಒಂದೆರಡು ಕಡೆ ತೋಟದ ಬೇಲಿ ಹಾಳಾಗಿದ್ದು, ಒಂದೆರಡು ಪೈಪ್ ಹಾಳಾಗಿದ್ದು ಬಿಟ್ರೆ ಅಂತ ಏನು ಹೆಚ್ಚು ನಷ್ಟ ಆಗಿರ್ಲಿಲ್ಲ ಅನ್ನೋ ಥರದ ಮಾತನ್ನು ಅಲ್ಲಿ ಹೇಳ್ತಾರೆ. ಒಂದು ಈ ಆನೆಗಳಿಂದ ಅದನ್ನ ಹೇಳಿದೆ, ನನಗಂತೂ ಬೇಲಿ ಹಲವೆಡೆ ಹಾಳಾಗಿದ್ದು, ಪೈಪು ತುಂಡಾಗಿದ್ದು ಬಿಟ್ರೆ ಬೇರೆ ಏನು ಸಮಸ್ಯೆ ಆಗಲಿಲ್ಲ ಅಂತ. ಇಲ್ಲಿ ಒಂದು ಹೊಸ ಪಾತ್ರ ಬರುತ್ತೆ. ಈಗಾಗಲೇ ಲೇಖಕರು ದುರ್ಗಪ್ಪ, ರೆಹಮಾನು, ಜುಬೇದ ಮತ್ತೆ ಅಲ್ಲಿಯ ಜನ, ಇವೆಲ್ಲ ಪಾತ್ರಗಳು. ಹಂಗೆ ಇಲ್ಲಿ ಹೊಸ ಪಾತ್ರ ಬರುತ್ತೆ. ಅವರು ಪ್ರಕಾಶ್ ಅಂತ, ಲೇಖಕರ ಗೆಳೆಯ. ಅವರು ಆ ಲೇಖಕರ ಗೆಳೆಯರಾಗಿದ್ದ ಪ್ರಕಾಶ್ ಇದಾರಲ್ಲ, ಅವರೊಬ್ರು ಇಕಾಲಜಿಸ್ಟ್ ಅಥವಾ ಪರಿಸರ ಶಾಸ್ತ್ರಜ್ಞ ಅಂತ. ಅವ್ರು ಯಾವುದೋ ಒಂದು ಕೆಲಸದ ಮೇಲೆ ಬಂದಿರ್ತಾರೆ. ಆ ಕೆಲಸ ಏನು ಅಂದ್ರೆ ಅಪ್ಪರ್ ಭದ್ರಾ ಅಣೆಕಟ್ಟಿನಿಂದ ಮುಳುಗಡೆಯಾಗುವ ಕಾಡುಗಳನ್ನು ಸರ್ವೆ ಮಾಡಲು ಅಥವಾ ಸಮೀಕ್ಷೆ ಮಾಡೋದಕ್ಕೆ ಅಂತ ಬಂದಿರ್ತಾರೆ. ಹಾಗೆ ಬಂದವ್ರನ್ನ ಅಲ್ಲೆಲ್ಲ ಮೂಡಿಗೆರೆಯಲ್ಲಿ ಒಂದ್ ಕಡೆ ಭಾಷಣ ಮಾಡೋದಕ್ಕೆ ಕರೆದಿರ್ತಾರೆ. ಯಾರಾದ್ರೂ ಹೊರಗಡೆಯಿಂದ, ಈಗ ಹಾಸನದಂತ ಊರಿಗೆ ದೊಡ್ಡವರು ಬಂದ್ರೆ ಅವ್ರ ಕಡೆಯಿಂದ ಒಂದು ಉಪನ್ಯಾಸವನ್ನು ಕೊಡಿಸೋ ಕಾರ್ಯಕ್ರಮಗಳು ನಡೀತವೆ. ಹಂಗೆ ಅಲ್ಲಿ ಮೂಡಿಗೆರೆಯಲ್ಲಿ ಒಂದು ಕಾರ್ಯಕ್ರಮ ಕರೀತಾರೆ. ಅವರು ಮಾತಾಡುವಾಗ ಹಾಗೆ ಒಂದು ಮಾತಿನ ನಡುವೆ ಒಂದು ಮಾತು ಹೇಳ್ತಾರೆ. ಏನಂತ, ಪರಿಸರದ ಬಗ್ಗೆ ಅಧ್ಯಯನ ಮಾಡಿರೋದ್ರಿಂದ ಅವರ ಅನುಭವದ ಒಂದು ಮಾತು ಹೇಳ್ತಾರೆ. ಈ ಕಾಡು ಪ್ರಾಣಿಗಳು ಅಥವಾ ವನ್ಯಜೀವಿಗಳು ಊರುಗಳ ಕಡೆ ಯಾಕೆ ಬರ್ತವೆ ಅಂದ್ರೆ, ಕಾಡಿನಲ್ಲಿ ಅವುಗಳಿಗೆ ಆಹಾರ ಸಿಗ್ತಾ ಇಲ್ಲ, ಅವುಗಳ ಆಹಾರದ ಮೂಲಗಳು ನಾಶ ಆಗಿದೆ. ಈಗ ಆನೆಯನ್ನ ಲೆಕ್ಕಕ್ಕೆ ತಗೊಳ್ಳೋದಾದ್ರೆ ಯಾರದಕ್ಕೆ ಕಾರಣ ಅಂದ್ರೆ ಅರಣ್ಯ ಇಲಾಖೆ ಅಂತ ಹೇಳ್ತಾರೆ. ಅರಣ್ಯ ಇಲಾಖೆಯೇ ನೆಡುತೋಪುಗಳನ್ನು ಬೆಳೆಸಿ, ಅಂದ್ರೆ ಕಾಡನ್ನ ನಾಶ ಮಾಡುದು, ಒಂದೇ ಜಾತಿಯ ಮರಗಳನ್ನ ಸಾಲಾಗಿ, ಎಷ್ಟೋ ಕಡೆ ಅದು ಇದೆ, ಸಾಗವಾನಿ ಮರಗಳನ್ನ ಮತ್ತು ಬೇರೆ ಜಾತಿಯ ಮರಗಳನ್ನ ಅರಣ್ಯ ಇಲಾಖೆ ಬೆಳೆಸಿದೆ. ಹಾಗೆ ಬೆಳೆಸಿರೋದ್ರಿಂದ ಕಾಡಿನ ವೈವಿಧ್ಯತೆ ನಾಶ ಆಗಿದೆ ಮತ್ತು ಆನೆಗೆ ಅಥವಾ ಬೇರೆ ಪ್ರಾಣಿಗಳಿಗೆ ಬೇಕಾದ ಆಹಾರ ಅಲ್ಲಿ ಲಭ್ಯ ಇಲ್ಲ. ಹಾಗೆ ಲಭ್ಯ ಇಲ್ಲದೆ ಇರೋದ್ರಿಂದ ಅವು ತಮ್ಮ ಆಹಾರ ಹುಡ್ಕೊಂಡು ಹೀಗೆ ಊರ್ ಕಡೆ ಬರ್ತವೆ ಅನ್ನೋ ತರದ್ ಮಾತು ಹೇಳ್ತಾರೆ. ಇದನ್ನ ಕೇಳ್ಕೊಂಡ ಕೆಲವರು ಏನ್ ಮಾಡ್ತಾರೆ, ಅದನ್ನ ಸ್ವಲ್ಪ ಸ್ಟ್ರೈಕ್ ಎಲ್ಲ ಮಾಡಿ ಅಲ್ಲೆಲ್ಲೋ ಅರಣ್ಯ ಇಲಾಖೆ ಒಂದು ನರ್ಸರಿಯನ್ನೆಲ್ಲ ನಾಶ ಮಾಡಿ ಏನೇನೋ ಮಾಡ್ತಾರೆ. ಈ ಸಂಗತಿಗಳೆಲ್ಲ ಅಲ್ಲಿ ಪ್ರಸ್ತಾಪ ಆಗುತ್ತೆ. ಇದ್ರ ಜೊತೆಗೆ ಇನ್ನೊಂದೆರಡು ವಿಚಾರಗಳು ಬರುತ್ತೆ. ಒಂದು,
ಆ, ಈ ಆ, ಲೇಖಕರ ಗೆಳೆಯರಾದ ಪ್ರಕಾಶ್ ಮತ್ತು ನಿರೂಪಕರು ಅಥವಾ ಲೇಖಕರು ಕಾಡಿನಲ್ಲೆಲ್ಲೋ ಓಡಾಡೋ ಹೊತ್ತಿಗೆ ಒಬ್ಬ ಆ, ಯಾರೋ ಒಬ್ರು ಆ ಆನೆಯನ್ನು ಹುಡುಕ್ತಿರ್ತಾರೆ. ಅವ್ರ ಹೆಸರು ಕಾಡಪ್ಪ ಶೆಟ್ಟಿ ಅಂತ. ಅದು ಒಂದು ಕ್ಯಾರೆಕ್ಟರ್ ಹಿಂಗ್ ಬಂದ್ ಹಂಗ ಹೋಗುತ್ತೆ. ಆ ಕಾಡಪ್ಪ ಶೆಟ್ರು ಆನೆ ಹುಡುಕಾಡ್ತಿರ್ತಾರೆ. ಏನ್ ಹುಡುಕಾಡ್ತಿದ್ದೀರಿ ಮತ್ತೆ ಯಾಕೆ ಹುಡುಕಾಡ್ತಿದ್ದೀರಿ ಅಂತ ಹೇಳಿದಾಗ ಅವ್ರೊಂದ್ ಕತೆ ಹೇಳ್ತಾರೆ. ಅಯ್ಯೋ ಸರ್, ಆ ಆನೆನ ಯಾವ್ದು ದೇವ್ರ ಮೆರವಣಿಗೆಗೆ ಅಂತ ಬಾಡಿಗೆಗೆ ತಂದಿದ್ದಿ ಸರ್. ಆ ಬಾಡಿಗೆಗೆ ತಂದಾಗ ಏನಾಯ್ತು, ಅದ್ರ ಮೇಲೆ ಹಿತ್ತಾಳೆ ಸಾಮಾನುಗಳನ್ನ ನಾವು ಅಲಂಕಾರಕ್ಕೆ ಅಂತ ಆನೆ ಬೆನ್ ಮೇಲೆಲ್ಲ ಕಟ್ಟಿದ್ವಿ. ಆ ಹಿತ್ತಾಳೆ ಸಾಮಾನಲ್ಲಿ ಎಲ್ಲೋ ಕರೆಂಟ್ ತಂತಿಗೆ ತಾಗಿ ಪಳಾರ್ ಅಂತ ಇದು ಮಿಂಚು ಬಂತು. ಆಮೇಲೆ ಏನೋ ಶಬ್ದ ಬಂತು ಬರ್ಬರ್ ಅಂತ. ಆ ಶಬ್ದಕ್ಕೆ ಹೆದರ್ಕೊಂಡು ಆನೆ ಆ ಮೆರವಣಿಗೆಗೆ ಅಂತ ಸಿದ್ಧ ಮಾಡಿದ್ದ ರೀತಿಯಲ್ಲೇ ಕಾಡಿಗೆ ಓಡೋಗ್ಬಿಡ್ತು ಸರ್. ಅದಕ್ಕೆ ಹುಡುಕಾಡ್ತಿದ್ದೀನಿ. ಯಾಕೆಂದ್ರೆ ಆ ಆನೆಯ ಮೇಲೆ ಅಲಂಕಾರಕ್ಕೆ ಅಂತ ಕಟ್ಟಿದ್ದ ವಸ್ತುಗಳಿತ್ತಲ್ಲ, ಅದನ್ನ ಕಾಡಪ್ಪ ಶೆಟ್ರು ಬಾಡಿಗೆಗೆ ತಂದಿರ್ತಾರಲ್ಲ, ಅದಕ್ಕೆ ಹುಡುಕಾಡ್ತಿದ್ದೀನಿ ಸರ್ ಅಂತ ಅವರು ಗೋಳನ್ನ ಹೇಳ್ಕೊತಾರೆ. ಆಮೇಲೆ ಕಾಡಿಗೆ ಓಡಿ ಹೋದ ಆನೆ ವಾಪಸ್ ಬರೋದೇ ಇಲ್ಲ. ಎಷ್ಟೋ ದಿನ ಆದ್ರೂ ಬರಲ್ಲ. ಕಡೆಗೆ ಎಲ್ಲ ಈ ಗಲಾಟೆಗಳೆಲ್ಲ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಅಥವಾ ನಿಂತೋಗುತ್ತೆ. ಆನೆ ಕಾಡಿಗೆ ಓಡೋಗುತ್ತೆ, ವಾಪಸ್ ಬರಲ್ಲ. ವಾಪಸ್ ಬರದೇ ಇರೋದ್ರಿಂದ ವೇಲಾಯುಧ ನಿರುದ್ಯೋಗಿ ಆಗ್ತಾನೆ. ಅವನೇನ್ ಮಾಡ್ತಾನೆ, ನಿರುದ್ಯೋಗಿ ಆಗಿದ್ರಿಂದ ಆನೆ ಇದ್ರೆ ತಾನೇ ಮಾವತನ ಕೆಲಸ. ಹಾಗಾಗಿ ಅವನು ಶಿವೇಗೌಡರ ಸಾಮಿಲಿನಲ್ಲಿ ಕೆಲಸಕ್ಕೆ ಸೇರ್ಕೋತಾನೆ. ಅಷ್ಟು ಹೊತ್ತಿಗೆ ಒಂದು ಸ್ವಲ್ಪ ದಿನ ಆಗಿರ್ತದೆ, ಒಂದು 3-4 ತಿಂಗಳು. ಈ ಬೇಸಿಗೆಯಲ್ಲಿ ಇದೆಲ್ಲ ಆಗಿರ್ತದೆ. ಮಳೆ ಆರಂಭ ಆಗುತ್ತೆ, ಜೂನ್ ಜುಲೈ ತಿಂಗಳು ಅಂತ ಅಂದ್ಕೋಬಹುದು. ಒಂದು ದಿನ ಹೆಂಗ್ ಹೋಗಿತ್ತು ಹಂಗೆ ಕೃಷ್ಣೇಗೌಡರ ಲಾಯದಲ್ಲಿ ಆನೆ ಮತ್ತೆ ಪ್ರತ್ಯಕ್ಷ ಆಗತ್ತೆ. ಮತ್ತೆ ಬಂದು ನಿಂತಿರ್ತದೆ. ಅದೇ ಬೆಳಗ್ಗೆ ಎದ್ದು ನೋಡಿದಾಗ ಖಾಲಿ ಇದ್ದ ಲಾಯದಲ್ಲಿ ಕೃಷ್ಣೇಗೌಡರ ಆನೆ ಏನೂ ಆಗಿಲ್ಲ ಎನ್ನುವಂತೆ ಸೊಂಡಿಲಾಡಿಸುತ್ತಾ ನಿಂತಿತ್ತು. ಮೊದಲಲ್ಲಿ ಯಾರಿಗೂ ಹತ್ತಿರ ಹೋಗಲು ಭಯವಾಗಿತ್ತು. ಕಾಡಿಗೆ ಹೋಗಿ ಬಂದಿದ್ದ ಅದರ ವ್ಯಕ್ತಿತ್ವದಲ್ಲಿ ಏನು ಪರಿವರ್ತನೆಯಾಗಿದೆಯೋ ಎಂದು. ಅದು ಎಂದಿನಂತೆ ಅಂಗಡಿಗಳ ಬಳಿಗೆಲ್ಲ ಹೋಗಿ ಬಾಳೆಹಣ್ಣು ಬೇಡತೊಡಗಿದ ಮೇಲೆ ಜನರಿಗೆ ಸಮಾಧಾನ. ಆಮೇಲೆ ಜನ ಪರವಾಗಿಲ್ಲ, ಏನೋ ಹಿಂದಿನ ಹಾಗೆಯೇ ಇದೆ ಆನೆ ಅಂತ ಅನ್ಕೋತಾರೆ. ಆದರೂ ತನ್ನದೇ ಆದ ವೈಯಕ್ತಿಕ ಆಸೆ ಆಕಾಂಕ್ಷೆಗಳಿರುವ ಪ್ರಾಣಿ ಎಂದು ಜನ ಮೊದಲಿನಷ್ಟು ಸಲಿಗೆ ವಹಿಸುತ್ತಿರಲಿಲ್ಲ ಅನ್ನುವ ಮಾತಿನೊಂದಿಗೆ ಈ 2ನೇ ಅಧ್ಯಾಯ ಮುಕ್ತಾಯ ಆಗುತ್ತೆ. ನಾವು ಇಲ್ಲಿಗೆ ನಿಲ್ಲಿಸಿರೋಣ. ಮುಂದಿನ ವಿಡಿಯೋದಲ್ಲಿ ನಾವು 3ನೇ ಅಧ್ಯಾಯದಿಂದ ಮುಂದುವರ್ಸೋಣ. ಈ ಮಾತುಗಳನ್ನು ಕೇಳಿದ ಎಲ್ರಿಗೂ ಧನ್ಯವಾದಗಳು. ಆದಷ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆದರೆ ನಿಮಗೆ ನಾವು ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತೆ. ನಮಸ್ಕಾರ.